ಹಲೋ, ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್. ನಿನ್ನೆ ಕೆಲವು ಕಾನ್ಸೆಪ್ಟ್ಗಳನ್ನು ಹೇಳಿದ್ದೆ ಫ್ಲವರಿನ ಬಗ್ಗೆ. ನೀವು ಟೆಕ್ಸ್ಟ್ ಬುಕ್ ತಗೊಂಡು ಸರಿಯಾದ ರೀತಿಯಲ್ಲಿ ಓದ್ಕೊಂಡು ಬಂದಿದ್ದೀರಾ ಅಂತ ನಂಬಿಕೆಯಲ್ಲಿ ಅದನ್ನ ಕಂಟಿನ್ಯೂ ಮಾಡಿ. ಎಸ್ಟರ್ಡೇ ಐ ಹ್ಯಾವ್ ರಿವೀಲ್ಡ್ ದ ಫ್ಲವರ್ parts such as calyx, corolla, stamen, pistil, and I have dealt the detailed study of microsporangium as well as megasporangium, and I explained the process of microsporogenesis and megasporogenesis. ಪ್ರತಿ ದಿನನೂ ಒಂದು ಕ್ಲಾಸಲ್ಲಿ ನೀವು ಟೆಕ್ಸ್ಟ್ ಬುಕ್ ತಗೊಂಡು ಏನು ಇವತ್ತು ವಿಶೇಷವಾಗಿರೋ ವರ್ಡ್ ಹೇಳ್ತಾರೆ, ನಾನೇನು ಓದ್ಕೋಬೇಕು, ನಾನು ಇನ್ನೂ ಎಷ್ಟು ಓದ್ಕೋಬೇಕು, ಇದರಿಂದ ಯಾವ ಪ್ರಶ್ನೆ ಬರುತ್ತೆ ಎಲ್ಲ ಯೋಚನೆ ಮಾಡ್ತಾ ಇರ್ಬೇಕು. ಓಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ತಯಾರಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಅಲ್ಲಿಂದ ಮುಂದಕ್ಕೆ ಹೋಗೋಣ. ಓಕೆ, ಈಗ ನನ್ನ ಹತ್ರ ಟೆಕ್ಸ್ಟ್ ಬುಕ್ ಇದೆ. ಈ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ನೀವು ಯಾವ್ದು ಪೇಜಿಗೆ ಹೋಗ್ಬೇಕು ಇವಾಗ? ಪಾಲಿನೇಷನ್ಗೆ ಹೋಗ್ಬೇಕು. ಪಾಲಿನೇಷನ್ ಏನು? ಪಾಲಿನೇಷನ್ ಪೇಜಿಗೆ ಹೋಗ್ರಿ. ಪಾಲಿನೇಷನ್ ಪೇಜ್ ಯಾವುದು ಅಂತಂದ್ರೆ ಮೆಗಾಸ್ಪೋರೋಜೆನಿಸಿಸ್ ಆದ ತಕ್ಷಣ ಮೆಗಾಸ್ಪೋರೋಜೆನಿಸಿಸ್ ಏನೇನು? ಪಾಲಿನೇಷನ್ ಅಂದ್ರೆ ಏನು ಮೀನಿಂಗು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ anther to the stigma of same flower or different flower born on same plant or different plant. ಓಕೆ, ಅಂದರೆ ಪರಾಗ ರೇಣು ಅಂದ್ರೆ ಪರಾಗ ಪುಡಿ ಅಂತ ನಾವೇನ್ ಹೇಳ್ತೀವಿ, ಅದು ಅದೇ ಫ್ಲವರ್ ಅಲ್ಲೇ ಬೀಳ್ಬಹುದು, ಅಥವಾ ಅದೇ ಪ್ಲಾಂಟಿನ ಮೇಲೆ ಇರುವಂತಹ ಬೇರೆ ಫ್ಲವರ್ ಮೇಲೆ ಬೀಳ್ಬಹುದು, ಅಥವಾ ಬೇರೆ ಗಿಡದ ಮೇಲೆ ಇರುವಂತಹ ಸ್ಟಿಗ್ಮಾದ ಮೇಲೆ ಬೀಳ್ಬಹುದು. ಓಕೆ, ಸ್ವಕೀಯ ಅಂತ ಕರೀತಾರೆ. ಸ್ವಕೀಯ ಅಂತ ಅಂದ್ರೆ ಇಫ್ ದ ಪಾಲಿನೇಷನ್ ಅಕರ್ಸ್ ವಿತ್ ಇನ್ ದ ಫ್ಲವರ್ ದೆನ್ ಇಟ್ ಈಸ್ ಕಾಲ್ಡ್ ಸೆಲ್ಫ್ ಪಾಲಿನೇಷನ್. ದೆನ್ ಇಫ್ ದ ಪಾಲಿನೇಷನ್ ಅಕರ್ಸ್ ನೋಡಿ, ಪಾಲಿನೇಷನ್ ಎಷ್ಟು ತರ ಇದೆ? 2 ತರ ಇದೆ ಪಾಲಿನೇಷನ್. ಯಾವ್ದ್ಯಾವ್ದು? ಫಸ್ಟ್ ಸೆಲ್ಫ್ ಅನ್ನಕ್ಕೆ ಇನ್ನೊಂದು ಹೆಸರೇನು? ಆಟೋ ಪಾಲಿನೇಷನ್. ಓಕೆ, ಹಿಯರ್ ಯು ರಿಮೆಂಬರ್, ಹಿಯರ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಫ್ಲವರ್. ಯಾವ್ಯಾವ ಕಂಡೀಷನ್ ಇರಬೇಕು? ಈಗ ಸೆಲ್ಫ್ ಪಾಲಿನೇಷನ್ ಆಗ್ಬೇಕು ಅಂದ್ರೆ ಏನ್ ಕಂಡೀಷನ್ ಇರಬೇಕು ನೋಡಿ ವಿದ್ಯಾರ್ಥಿಗಳೇ. ಅದೇ ಹೂವಲ್ಲೇ ಪರಾಗಸ್ಪರ್ಶ ಕ್ರಿಯೆ ನಡಿಬೇಕು, ಶಲಾಕಾಗ್ರದ ಮೇಲೆ ಪರಾಗ ಪುಡಿ ಬೀಳ್ಬೇಕು ಅಂತಂದ್ರೆ ಒಂದು ಪೋಲನ್ ಗ್ರೈನು ಮತ್ತೆ ಸ್ಟಿಗ್ಮಾ ಸೇಮ್ ಟೈಮಿಗೆ ಮೆಚೂರ್ ಆಗಿರ್ಬೇಕು. ದಟ್ ಮೀನ್ಸ್ ಸೆಲ್ಫ್ ಪಾಲಿನೇಷನ್ ಎಕ್ಸ್ಪೆಕ್ಟ್ಸ್ ದ ಸಿಂಕ್ರನೈಸೇಷನ್ ಆಫ್ ರಿಲೀಸ್ ಆಫ್ ಪೋಲನ್ ಆಸ್ ವೆಲ್ ಆಸ್ ರಿಸೆಪ್ಟಿವಿಟಿ ಆಫ್ ದ ಸ್ಟಿಗ್ಮಾ. ಸ್ಟಿಗ್ಮಾನು ರೆಡಿ ಇರಬೇಕು, ಪೋಲನ್ಸ್ನು ರೆಡಿ ಇರಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಕಂಡೀಷನ್, ಪೋಲನ್ಸ್ and stigma release factor, releasing position or style must be at the same height. They must be present at the closer. ಅಂದ್ರೆ ಹತ್ತಿರ ಇದ್ದರೆ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಓಕೆ, ಇನ್ನೊಂದು, ಈಗ ಫ್ಲವರ್ ಅಲ್ಲಿ ನಾವು 2 ತರ ಓದಿದ್ವಿ. ಯಾವ್ದ್ಯಾವ್ದು? ಕ್ಲಿಸ್ಟೋಗ್ಯಾಮಸ್, ಕ್ಯಾಸ್ಮೋಗ್ಯಾಮಸ್. ಕ್ಲಿಸ್ಟೋ ಅಂದ್ರೆ ಏನು? ಫ್ಲವರ್ ದಟ್ ಡು ನಾಟ್ ಓಪನ್ಸ್. ಇನ್ನೊಂದು ಫ್ಲವರ್ ದಟ್ ಓಪನ್ಸ್. ಕೆಲವು ಹೂಗಳು ಹರಳ್ತವೆ, ಹರಳುವಂತ ಹೂಗಳು ಸಾಕಷ್ಟು ನೋಡಿದೀವಿ. ಹಂಗ ಹರಳದೇ ಇರುವಂತ ಹೂಗಳು ಮತ್ತೆ ಹರಳುವ ಹೂಗಳು ಎರಡೂ ಒಂದೇ ಗಿಡದಲ್ಲಿರುವಂತದಕ್ಕೆ ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ವಯೋಲಾ, ಆಕ್ಸಾಲಿಸ್, ಕಮೆಲಿನಾ. ಈ ಗಿಡಗಳಲ್ಲಿ ನಾವೇನ್ ನೋಡ್ಬೋದು? ಕ್ಲಿಸ್ಟೋನು ನೋಡ್ಬೋದು, ಕ್ಯಾಸ್ಮೋ. ಸಾಮಾನ್ಯವಾಗಿ ಈ ಅಂಡರ್ ಗ್ರೌಂಡ್ ಪ್ಲಾಂಟ್ಸ್ ಏನಿರ್ತವೆ ಅದರಲ್ಲಿ ಫ್ಲವರ್ಸ್ ಓಪನ್ ಆಗಲ್ಲ. ಅಂದ್ರೆ ಇದ್ರದ್ದು ಅಡ್ವಾಂಟೇಜ್ ಏನು ಕ್ಲಿಸ್ಟೋಗ್ಯಾಮಸ್ದು ಅಂತಂದ್ರೆ, Clistogamus, the flower that do not open, has got advantages. ಏನ್ ಅಡ್ವಾಂಟೇಜು? ಅಡ್ವಾಂಟೇಜ್ ಹೇಳ್ರಿ ಅಂತಂದ್ರೆ, it do not requires any agent. ಯಾವುದೇ ಅದಕ್ಕೆ ಸಹಕಾರಿಗಳು ಬೇಕಾಗಿಲ್ಲ. ಏಜೆಂಟ್ಸ್ ಅಂತಂದ್ರೆ ಏನು? ವಾಹಕಗಳು. ಈಗ ಪೋಲನ್ಸ್ ತಗೊಂಡೋಗ್ಬೇಕಂದ್ರೆ ಯಾರು ಸಹಾಯ ಮಾಡ್ತಾರೆ? ಒಂದು ಗಾಳಿ, ಇನ್ನೊಂದು ನೀರು, ಇನ್ನೊಂದು ಪ್ರಾಣಿಗಳು, ಆಮೇಲೆ ಬೇರೆ ವಾಹಕಗಳು. ಅಂದ್ರೆ ನಾವೇ ಏನಾದ್ರು ಅದ್ರ ಬಟ್ಟೆ ಮೇಲೆ ಬಿತ್ತು, ಅದರಿಂದ ಮತ್ತಿನ್ನೊಂದ್ ಕಡೆ ಆಗ್ತು ಅಲ್ವಾ? ನೆನ್ಪಿಟ್ಕೊಳ್ಳಿ, ವಾಹಕಗಳು ಏಜೆಂಟ್. ಈ ಏಜೆಂಟ್ ನ ಮತ್ತೆ ಡಿವೈಡ್ ಮಾಡಿದ್ದಾರೆ. ಏನಾಗಿ ಡಿವೈಡ್ ಮಾಡಿದ್ದಾರೆ? ನಿರ್ಜೀವ ವಸ್ತುಗಳಿಂದ ಆಗಿರ್ತವೆ. ಎ ಬಯೋಟಿಕ್ ಅಂಡ್ ದೆನ್ ಬಯೋಟಿಕ್. ಎ ಬಯೋಟಿಕ್ ನಲ್ಲಿ ಅತಿ ಹೆಚ್ಚು ಪಾಲಿನೇಷನ್ ಆಗೋದು ಯಾವ ರೂಟ್ ಇಂದ ಅಂತಂದ್ರೆ ಗಾಳಿಯ ಮೂಲಕ. ದ ಮೋರ್ ನಂಬರ್ ಆಫ್ ಪಾಲಿನೇಷನ್ ಅಮಾಂಗ್ ಎ ಬಯೋಟಿಕ್
ಪಾಲಿನೇಟಿಂಗ್ ಏಜೆಂಟ್ ವಿಲ್ ಬಿ ಪಾಸಿಬಲ್ ಬೈ ಮೀನ್ಸ್ ಆಫ್ ವಿಂಡ್. ಗಾಳಿನ ಅಳೆಯೋದಕ್ಕೆ ಅನಿಮೋಮೀಟರ್ ಯೂಸ್ ಮಾಡ್ತಾರೆ, ಅದಕ್ಕೆ ಅನಿಮೋಫಿಲಿ. ಏರ್ ಲವಿಂಗ್ ಪೋಲನ್ಸ್ ದೇ ಗೆಟ್ ಪಾಲಿನೇಟೆಡ್. ಓಕೆ, ಸೊ ಇಟ್ ಅಕೌಂಟ್ಸ್ ಫಾರ್ ಹೈಯೆಸ್ಟ್ ಪರ್ಸೆಂಟೇಜ್. ಜಾಸ್ತಿ ಪೋಲನ್ಸ್ ಯಾವ್ದ್ರ ಮುಖಾಂತರ ಬರುತ್ತೆ? ನಿರ್ಜೀವ ವಸ್ತುಗಳಿಂದ ಹೇಳಿ ಅಂತಂದ್ರೆ ಅವಾಗ ವಿಂಡ್. ಅದೇ ಪ್ರಾಣಿಗಳು ಅಂತ ಬಂದ್ರೆ ಮಲಕೋಫಿಲಿ ಅಂತ ಇದೆ, ಆರ್ನಿಥೋಫಿಲಿ ಇದೆ, ಎಂಟಮೋಫಿಲಿ ಅಂತ ಇದೆ, ಸರಿನಾ? ಓಕೆ, ಎಂಟಮೋಫಿಲಿ ಅಂತಂದ್ರೆ ಕೀಟಗಳ ಕಡೆಯಿಂದ, ಇನ್ಸೆಕ್ಟ್. ಅಂಡ್ ದೆನ್ ಆರ್ನಿಥೋಫಿಲಿ ಬರ್ಡ್ ಇಂದ, ಮಲಕೋಫಿಲಿ ಯಾವುದು ಮೊಲಸ್ಕಾಗಳಿಂದ. ಓಕೆ, ನೆನಪಿಟ್ಕೊಡ್ರಿ. ಓಕೆ, ಸರ್ಪೆಂಟ್ ಅಂದ್ರೆ ನಾವೀಗ ರೆಪ್ಟೈಲ್ಸ್ ಅಂತ, ಹರ್ಪಿಟೋಪಿಲಿ ಅಂತ ಕರಿ. ಇವೆಲ್ಲ ಸಾಕಷ್ಟು ಬುಕ್ಗಳಲ್ಲಿ ಇಲ್ಲೇನು ನಮಗೇನ್ ಕೊಟ್ಟಿದ್ದಾರೆ? ರೋಡೆಂಟ್ಸು, ಬರ್ಡ್ಸ್ ಅಲ್ಲಿ ಯಾವ್ಯಾವ ಹೇಳ್ರಿ ಅಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ನೋಡ್ರಿ, 2 ಬರ್ಡ್ ಕೊಟ್ಟಿದ್ದಾರೆ, ಸನ್ ಬರ್ಡ್, ಹಮಿಂಗ್ ಬರ್ಡ್. ಓಕೆ, ಅದೇ ತರ ಪ್ರೈಮೇಟ್ಸ್ ನಲ್ಲಿ ಯಾರು ಸಪ್ಲೈ ಮಾಡ್ತಾರೆ ಹೇಳಿ? ಪ್ರೈಮೇಟ್, ದ ಅನಿಮಲ್ಸ್ ದೇ ವಾಕ್ ಇನ್ 2 legs ಅಲ್ವಾ? ಅದ್ರಲ್ಲಿ ಯಾವುದು ಅಂತಂದ್ರೆ ಲೆಮೂರ್. ಇದನ್ನ ಬಿಟ್ರೆ ಬಟರ್ಫ್ಲೈ, ವ್ಯಾಸ್ಪ್, ಓಕೆ, ಅಂಡ್ ಮೆನಿ ಅದರ್ ಆರ್ಥ್ರೋಪೋಡ್ ಮೆಂಬರ್ಸ್ ಅಮಾಂಗ್ ದ ಅನಿಮಲ್ ವಿಚ್ ಅಕೌಂಟ್ಸ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಪಾಲಿನೇಷನ್ ಅಂತ ಕೇಳಿದ್ರೆ ಬಿ ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ಪ್ಲೇಸ್. ಓಕೆ, ನಾವೀಗ ಸೆಲ್ಫ್ ಪಾಲಿನೇಷನ್ ನೋಡ್ತಾ ಇದ್ವಿ. ಓಕೆ, ಇದ್ರ ಆಪೋಸಿಟ್ ಯಾವುದು ಅಂತಂದ್ರೆ ಕ್ರಾಸ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಅಂದ್ರೆ ನೆನ್ಪಿಟ್ಕೊಳ್ರಿ, ಇಲ್ಲಿ 2 ಗಿಡ ಬರ್ದಿದ್ದೀನಿ ನಾನು. ಒಂದು ಫ್ಲವರು ಇಲ್ಲೇ ಬೆಳೆದಿದೆ. ಓಕೆ, ಅದೇ ಗಿಡದಿಂದ ಅದೇ ಗಿಡಕ್ಕೆ ಪಾಲಿನೇಷನ್ ಆದ್ರೆ, ಪಾಲಿನೇಷನ್ ಇಫ್ ಅಕರ್ಸ್ ಬಿಟ್ವೀನ್, ನೋಡ್ರಿ ಇಲ್ಲಿ ಒಂದು ಬ್ಲೂ ಕಲರ್ ಬರ್ದಿದ್ದೀನಿ, ಇನ್ನೊಂದು ರೆಡ್ ಕಲರ್. ದ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಫ್ಲವರ್ ಬಾರ್ನ್ ಆನ್ ಸೇಮ್ ಪ್ಲಾಂಟ್. ಓಕೆ, ಏನಿದು ಹೆಸರು ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಗೆಟಿನೋಗೆಮಿ. ಓಕೆ, ವಾಟ್ ಈಸ್ ಗೆಟಿನೋಗೆಮಿ ಅಂತ ಕೇಳಿದ್ರೆ ಪಾಲಿನೇಷನ್ ಬಿಟ್ವೀನ್ ಫ್ಲವರ್ಸ್ ಬಾರ್ನ್ ಆನ್ ಸೇಮ್ ಪ್ಲಾಂಟ್. ಅಲ್ಲ ಸರ್, ಮತ್ತಿದು ಕ್ರಾಸ್ ಪಾಲಿನೇಷನ್ ಲಿಸ್ಟ್ ಅಲ್ಲಿ ಸೇರಿಸಿದ್ರೆ ಬಿಟ್ವೀನ್ ದ ಫ್ಲವರ್ ಆಗಿರೋದಕ್ಕೆ ಕ್ರಾಸ್. ಜೆನೆಟಿಕಲಿ ಇಟ್ ಈಸ್ ಲೈಕ್ ಎ ಆಟೋಗೆಮಿ. ವೈ ಅಂತ ಕೇಳ್ತಾರೆ. ಓಕೆ, ಏನ್ ಗೆಟಿನೋಗೆಮಿ, ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಫ್ಲವರ್ ಬಾರ್ನ್ ಆನ್ ಸೇಮ್ ಪ್ಲಾಂಟ್, ಇಟ್ ಈಸ್ ಜೆನೆಟಿಕಲಿ ಆಟೋಗೆಮಿ. ಗಿವ್ ರೀಸನ್ ಅಂದ್ರೆ ಬಿಕಾಸ್ ಪೋಲನ್ಸ್ ಕಮ್ಸ್ ಫ್ರಮ್ ಸೇಮ್ ಪ್ಲಾಂಟ್. ಓಕೆ, ಒನ್ ಮೋರ್. ಇಲ್ಲಿ ಬೇರೆ ಪ್ಲಾಂಟ್ ಅಲ್ಲಿ ಬೆಳೆದಿರುವಂತ ಫ್ಲವರ್ ಇಂದ ಇನ್ನೊಂದು ಪ್ಲಾಂಟ್ ಮೇಲೆ ಬೆಳೆದಿರೋ ಫ್ಲವರ್ ಗೆ ಬಂದ್ರೆ ಅದನ್ನೇನಂತ ಕರಿತೀವಿ? ಝೀನೋಗೆಮಿ. ಇವಾಗ ಹೇಳ್ರಿ, ನಿಮಗೇನೆ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಏನಂತ ಕೇಳಿದ್ದಾರೆ? ಪೇಜ್ ನಂಬರ್ ಯಾವುದು 11, ಪೇಜ್ ನಂಬರ್ 11 ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾವ್ದು ಒಳ್ಳೇದು? ವಿಚ್ ಈಸ್ ಮೋರ್ ಅಡ್ವಾಂಟೇಜಸ್? ಎನಿಹೌ ಸೆಲ್ಫ್ ಪಾಲಿನೇಷನ್ ಡು ನಾಟ್ ಕಾಸ್ ಎನಿ ವೇರಿಯೇಷನ್ because same plant will produce pollen and same pollens are received by the stigma of the same flower. Genetically ಎರಡು ಸೇಮ್ ಇರ್ತವೆ, ನಮಗೆ ವೇರಿಯೇಷನ್ ಬರಲ್ಲ. ವೇರಿಯೇಷನ್ ಬರಲಿಲ್ಲ ಅಂದ್ರೆ ಇಳುವರಿ ಬರಲ್ಲ. ಹಾಗಾದ್ರೆ ಯಾವ್ದು ಒಳ್ಳೇದು? ಕ್ರಾಸ್ ಪಾಲಿನೇಷನ್ ಇಸ್ ಆಲ್ವೇಸ್ ಬೆಸ್ಟ್ ಟು ಕ್ರಿಯೇಟ್ ವೇರಿಯೇಷನ್. ಓಕೆ, ಮುಂದಿನ ಭಾಗಕ್ಕೆ ಹೋಗೋಣ. ಪಾಲಿನೇಷನ್ ಅರ್ಥ ಆಯ್ತು ನೋಡ್ರಿ. ಗೆಟಿನೋಗೆಮಿ ಓದ್ಕೊಂಡ್ರ? ಝೀನೋಗೆಮಿ ಸಿಕ್ತ್ರ? ಓಕೆ, ಈಗ ಹಂಗಾದ್ರೆ ಗಾಳಿಂದ, ನೀರಿಂದ, ಆಮೇಲೆ ಇನ್ಸೆಕ್ಟ್ ಇಂದ ಪಾಲಿನೇಷನ್ ಆಗಬೇಕು ಅಂತಂದ್ರೆ ಏನೇನ್ ಮಾರ್ಪಾಡಾಗಿರ್ತವೆ? ಜಸ್ಟ್ ರಿಮೆಂಬರ್, ಇನ್ ಕೇಸ್ ಆಫ್ ಅನಿಮೋಫಿಲಿ ದ ಫ್ಲವರ್ ಹ್ಯಾಸ್ ಗಾಟ್ ಎಕ್ಸ್ಪೋಸ್ಡ್ ಸ್ಟಿಗ್ಮಾ ಆಸ್ ವೆಲ್ ಆಸ್ ದೇ ಹ್ಯಾವ್ ಎಕ್ಸ್ಪೋಸ್ಡ್ ಸ್ಟೆಮೆನ್ಸ್. ಅಂದ್ರೆ ಕೇಸರ ಕುಸುಮ ಏನಿರುತ್ತೆ ಅದು ಬಾಹ್ಯ ಭಾಗಕ್ಕೆ ಬಂದಿರುತ್ತೆ. ಪೋಲನ್ಸ್ ಆರ್ ಲೈಟ್ ವೇಟ್, ಪೋಲನ್ಸ್ ಆರ್ ನಾನ್ ಸ್ಟಿಕ್ಕಿ. ಇಫ್ ದ ಫ್ಲವರ್, female flowers used to support air pollination, they used to have only one ovule. ಒಂದೇ ಒಂದು ಓವ್ಯೂಲ್ ಇರುತ್ತೆ. ಬೇಗನೆ ಒಂದ್ ಸ್ವಲ್ಪ ಗಾಳಿನಲ್ಲಿ ಪೋಲನ್ಸ್ ಬಂದ್ರೆ ಸಾಕು, ಅದೇನ್ ಮಾಡುತ್ತೆ, ಬೇಗನೆ ಅದು ಫರ್ಟಿಲೈಸ್ ಆಗ್ಲಿ ಅಂತ ಹೇಳಿ ಜನರಲಿ ಏರ್ ಪಾಲಿನೇಟೆಡ್ ಫ್ಲವರ್ಸ್ ಹ್ಯಾವ್ ಗಾಟ್ ಬಂಚ್ ಆಫ್ ಫ್ಲವರ್. ಪುಷ್ಪ ಮಂಜರಿ ಇರುತ್ತೆ, ಬಹಳಷ್ಟು ಹೂಗಳ ಜೊತೆಗೆ ಸೇರಿ ಅದೊಂದು ಗುಂಪಾಗಿರುತ್ತೆ. ಜನರಲಿ ದೇ ವಿಲ್ ಫಾರ್ಮ್ ಎ ಕ್ಲಸ್ಟರ್ ಅಂತ ಇದೆ. ಆಯ್ತು, ನೆಕ್ಸ್ಟ್ ನೀವು ಮೆಕ್ಕೆಜೋಳ ನೋಡಿರ್ತೀರ, ಹಳ್ಳಿಗಳಲ್ಲಿ ಮೆಕ್ಕೆಜೋಳ ನೋಡಿದ್ರೆ ಆ ಮೆಕ್ಕೆಜೋಳಲ್ಲಿ ಬಾರ್ಬಿ ಗರ್ಲ್ ತರ ಹಿಂಗ್ ಕೂದಲು ತರ ಹೊರಗೆ ಬಂದಿದೆ, ಅದಕ್ಕೆ ಟೆಸಲ್ಸ್ ಅಂತ ಕರೀತಾರೆ. ಏನು ಟೆಸಲ್ಸ್ ಅಂದ್ರೆ? ಟೆಸಲ್ಸ್ ಆರ್ ನಥಿಂಗ್ ಬಟ್
ದೇ ಆರ್ ಸ್ಟೈಲೆಂಟ್ ಸ್ಟಿಗ್ಮಾ ಜಸ್ಟ್ ಟು ಟ್ರಾಪ್ ದ ಪೋಲನ್ಸ್ ದಟ್ ಕಮ್ಸ್ ಫ್ರಮ್ ಏರ್. ಗಾಳಿಯಿಂದ ಬರುವಂತ ಪೋಲನ್ಸ್ ನ ಇಟ್ಕೊಳ್ಳಿಕ್ಕೆ ಆ ತರ ಆಗಿದೆ. ನೋಡ್ರಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಯಾವುದು ನಿಮ್ದು ಪೇಜ್ ನಂಬರ್ 13 ಏನಂತ ಕೊಟ್ಟಿದ್ದಾರೆ, ಫೆದರಿ ಸ್ಟಿಗ್ಮಾ. ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಹೇಳಿದೆ, ಓನ್ಲಿ ಒನ್ ಓವಿಲ್, ನಾನ್ ಸ್ಟಿಕ್ಕಿ. ಅದಾದ್ಮೇಲೆ ದೇ ಯೂಸ್ ಟು ಫಾರ್ಮ್ ಎ ಕ್ಲಸ್ಟರ್, ದೇ ಆರ್ ಪ್ಯಾಕ್ಡ್, ಮೆನಿ ಫ್ಲವರ್ಸ್ ಆರ್ ಪ್ಯಾಕ್ಡ್ ಲೈಕ್ ಎ ಕ್ಲಸ್ಟರ್, ಗುಚ್ಛ ಇರುತ್ತೆ. ಆಯ್ತು, ಏರ್ ಪಾಲಿನೇಷನ್ ಗೆ ಮಾಡಿಫಿಕೇಶನ್ ಆಯ್ತು. ಅದೇ ತರ ವಾಟರ್ ಪಾಲಿನೇಷನ್ ಗೆ ಏನಾಗಿರುತ್ತೆ, ಡ್ಯೂರಿಂಗ್ ವಾಟರ್ ಪಾಲಿನೇಷನ್ flowers are present within the flower and to avoid decay their body is covered by thick cuticle. ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ. ಎಕ್ಸ್ಪ್ಲೈನ್ ಪಾಲಿನೇಷನ್, ಹೌ ಇಟ್ ಅಕರ್ಸ್ ಇನ್ ವ್ಯಾಲಿಸ್ನೇರಿಯಾ ಅಂಡ್ ಜೋಸ್ಟೆರಾ. ತುಂಬಾ ಸಲ ಇದು ಥಿಯರಿ ಎಕ್ಸಾಮಿಗೆ ಬಂದಿದೆ, ಸಿಇಟಿಗಳಲ್ಲಿ ಕೇಳಿದರೆ. ನಿಮ್ಮನ್ನ ಕನ್ಫ್ಯೂಸ್ ಮಾಡಬೇಕು ಅಂತ ಹೇಳಿ ವಾಟರ್ ಹ್ಯಾಸಿನ್, ವಾಟರ್ ಅಂತ ವರ್ಡ್ ನೋಡಿದ ತಕ್ಷಣ ಉಡ್ರೇನ್ ಬರೀತಾರೆ, ಅದ ನೇಮ್ ದ ಏಜೆಂಟ್ ಥ್ರೋ ವಿಚ್ ಇಟ್ ಈಸ್ ಪಾಲಿನೇಟೆಡ್. ವಾಟರ್ ಪ್ಲಾಂಟ್ ಹೆಸರೇ ವಾಟರ್ ಹ್ಯಾಸಿಂತ್ ಅಂತ ಕೊಟ್ಟಿದ್ದಾರೆ, ವಾಟರ್ಗೆ ಟಿಕ್ ಆಗ್ತದೆ. ಅವ್ರು ಹೇಳಿದ್ದಾರೆ ಎಕ್ಸ್ಪ್ಲನೇಷನ್ ಏನಂತ, ಇಫ್ ದ ಫ್ಲವರ್ ಈಸ್ ಎಕ್ಸ್ಪೋಸ್ಡ್ ಫ್ರಮ್ ದ ವಾಟರ್, ನೀರಿಂದ ಹೊರಗೆ ಬಂದಿದೆ. ನೋಡಿ ಇಲ್ಲಿ ನೀರಿಂದ ಹೊರಗಡೆ ಬಂದಿದೆ ಅಂದ್ರೆ ಎಕ್ಸ್ಪೋಸ್ ಆಗಿದೆ, ನೀರಿಂದ ಹೊರಗಡೆ ಬಂದಿದೆ. ಇಲ್ಲಿ ವ್ಯಾಲಿಸ್ನೇರಿಯಾ ಅಂತ ತಿಳ್ಕೊಳ್ರಿ, ಇದು ಸ್ಟಿಗ್ಮಾ ಅಂತ ತಿಳ್ಕೊಳ್ರಿ. ನೀರು ಎಲ್ಲಿ ತನಕ ಇದೆ, ನೀರು ಇಲ್ಲಿ ತನಕ ಇದೆ, ನೀರು ಇಲ್ಲಿ ತನಕ ಇದೆ. ಹಂಗಾದ್ರೆ ಯಾವ್ದ್ರಿಂದ ಪಾಲಿನೇಟ್ ಆಗುತ್ತೆ? ಡೆಫಿನೆಟ್ಲಿ even though it is a hydrophyte, the pollination generally takes place by wind or insect. wind or insect, ಗಾಳಿಯಿಂದ ಅಥವಾ ಕೀಟಗಳಿಂದ ನಮಗೆ ಇಲ್ಲಿ ಪಾಲಿನೇಷನ್ ಆಗುತ್ತೆ. ಹಂಗಾದ್ರೆ ಇನ್ನೊಂದು ಪ್ಲಾನೆಟ್, ಓಕೆ, ಇದರಲ್ಲಿ ಹಾಗಾದ್ರೆ ಮೇಲ್ ಪಾರ್ಟ್ ವಿಲ್ ಪ್ರೊಡ್ಯೂಸ್ ಮೇಲ್ ಗೆಮಿಟೋಫೈಟ್. ಜನರಲಿ ಮೇಲ್ ಗೆಮಿಟೋಫೈಟ್ಸ್ ಆರ್ ಲೈಟ್ ವೇಟ್ and they move on the surface of water because they are lightweight. ಎಪಿಹೈಡ್ರೋಫಿಲಿ, ನೀರಿನ ಮೇಲ್ಪದರಿಗೆ ಬಂದು ಅಲ್ಲಿಂದ ಪಾಲಿನೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಯಾವುದಕ್ಕೆ, ವ್ಯಾಲಿಸ್ನೇರಿಯಾ ಕೇಳಿದ್ರೆ. ನೆಕ್ಸ್ಟ್ ವ್ಯಾಲಿಸ್ನೇರಿಯಾ ಬಿಟ್ಟು ನಿಮಗೆ ಜೋಸ್ಟಿರಾ ಅಂತ ಕೇಳಿದ್ರು. ಜೋಸ್ಟಿರಾ ಇನ್ನೊಂದು ಹೆಸರೇನು ಜೋಸ್ಟಿರಾಕ್ಕೆ? ಅದೇ ಪೇಜ್ ನೋಡ್ಕೊಳ್ಳಿ, ಪೇಜ್ ನಂಬರ್ 13 ಅಲ್ಲೇ ಇದೀನಿ ನಾನಿನ್ನು. ಯಾವುದು ಜೋಸ್ಟಿರಾದಲ್ಲಿ ಆದ್ರೆ the stigma is not exposed. Stigma is present within the water body. ಅಲ್ಲಿ ನೀರಿನ ಮೇಲ್ ಬಂದ್ ಪೋಲನ್ಸ್ ಪಾಲಿನೇಟ್ ಮಾಡಿತ್ತು, ಇಲ್ಲಿ ನೀರಿನ ಒಳಗಡೆನೆ ಪಾಲಿನೇಷನ್ ಆಗುತ್ತೆ. ಇಲ್ಲಿರುವಂತಹ ಸ್ಟೆಮೆನ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ ಚಾಟಿ ತರ ಇರುವಂತಹ ರಿಬ್ಬನ್ ಶೇಪ್ ಇರುವಂತಹ ನಮಗೆ ಪೋಲನ್ಸ್ ನ ರಿಲೀಸ್ ಮಾಡುತ್ತೆ. ಇಲ್ಲಿ ಹಂಗಾರೆ ಯಾವಾಗ ಮೂವ್ ಆಗುತ್ತೆ ಇದು? ಸೊ ಇಟ್ ಡು ನಾಟ್ ಹ್ಯಾವ್ ಇಟ್ಸ್ ಓನ್ ಸ್ಟ್ರಕ್ಚರ್ ಟು ಸ್ವಿಮ್, ಎನಿಹೌ ಇಟ್ ಇಸ್ ಅ ಪ್ಲಾಂಟ್, ಬಟ್ ದ ರಿಬ್ಬನ್ ಶೇಪ್ಡ್ ಪೋಲನ್ಸ್ ಮೂವ್ ಟುವರ್ಡ್ಸ್ ದ ಸ್ಟಿಗ್ಮಾ ಬಿಕಾಸ್ ಆಫ್ ವಾಟರ್ ಕರೆಂಟ್. ನೀರಿನ ಸೆಲೆ ಇದ್ದಾಗ ಈ ಪೋಲನ್ಸ್ಗಳು ಸ್ಟಿಗ್ಮಾದ ಹತ್ರ ಹೋಗ್ತವೆ. ಸರಿ, ಹಂಗಾರೆ ವಾಟರ್ ನಲ್ಲಿ ಯಾವ ರೀತಿ ಪಾಲಿನೇಷನ್ ಆಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ಪೇಜಿಗೆ ಹೋಗ್ರಿ. ನೋಡ್ರಿ, ಇಲ್ಲಿ ತುಂಬಾ ಚೆನ್ನಾಗಿ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ನಲ್ಲಿ ಓದ್ಕೊಳ್ಳಿ. ಸೊ ಯಾವುದು ಎಪಿಹೈಡ್ರೋಫಿಲಿ ಅಂತ ಬಂದ್ರೆ ವ್ಯಾಲಿಸ್ನೇರಿಯಾ, ಅದಾದ್ಮೇಲೆ ಹೈಪೋ ಹೈಡ್ರೋಫಿಲಿ ನಮಗೆ ನೀರಿನ ಒಳಗಡೆ ಅಂತ ಬಂದ್ರೆ ಅವಾಗ ನಾವು ಯಾವ್ದನ್ನ ಹೇಳ್ತಿದ್ವಿ, ಅವಾಗ ನಾವು ಯಾವ್ದಕ್ಕೆ ಹೋಗ್ತಿದ್ವಿ? ಸೊ ಅಗೇನ್ ರಿಬ್ಬನ್ ಶೇಪ್, ಓನ್ಲಿ ವಾಟರ್ ಇಟ್ ಸೆಲ್ಫ್. ಈ ಲೈನ್ ನೋಡ್ಕೊಡಿ, ಪ್ರತಿ ಲೈನ್ ಸಿ ಗ್ರಾಸ್. ಓಕೆ ಸ್ನೇಹಿತರೆ, ಸಾರಿ ಫಾರ್ ದ ಟೆಕ್ನಿಕಲ್ ಎರರ್. ಮೋರ್ ನಂಬರ್ ಆಫ್ ಪಾಲಿನೇಷನ್ ಅಮಾಂಗ್ ಏಬಯೋಟಿಕ್ ಏಜೆಂಟ್ ಯಾವ್ದು? ಏರ್. ನೆಕ್ಸ್ಟ್ ಅಮಾಂಗ್ ಅನಿಮಲ್ಸ್, ದ ಮೋರ್ ನಂಬರ್ ಆಫ್ ಪಾಲಿನೇಷನ್, ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪಾಲಿನೇಷನ್ ಅಕರ್ಸ್ ಬೈ ಮೀನ್ಸ್ ಆಫ್ ವಿಂಡ್. ನಾನು ಯಾವ ಲೈನ್ ನಿಮಗೆ ಓದಕ್ಕೆ ಕೇಳಿದೆ ಅಂತಂದ್ರೆ ಇನ್ಸೆಕ್ಟ್ ಆರ್ ವಿಂಡ್ ಅಂತ ಇದೆ ನೋಡ್ರಿ, ಇನ್ಸೆಕ್ಟ್ ಆರ್ ವಿಂಡ್. ಈ ಲೈನ್ ಕಾಪಿ ಮಾಡ್ಕೊಳ್ಳಿ. ಈ ಲೈನ್ ಯಾವುದು? ಇಫ್ the plants such as water lily, water hyacinth, they have exposed above the water level, they pollinate by means of air or insect. Okay, next concept ಗೆ ಹೋಗೋಣ. ಇಲ್ಲಿ ಏನ್ ಲಾಭ ಇದೆ, ಪ್ಲಾಂಟ್ಸ್ ಗಳು ಏನು ವಾಪಸ್ ಕೊಡ್ತವೆ? ಹೌ ದೇ ಗಿವ್ ಫೀಸ್.
In case of plants, they give reward for the organisms they have given a beneficiary pollens. ಪೋಲನ್ಸ್ ನ ಕೊಟ್ಟಿದ್ದಾವೆ ಅಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಕೊಡುತ್ತೆ. ಯಾವ ರೀತಿ ಥ್ಯಾಂಕ್ಸ್ ಕೊಡುತ್ತೆ? ಒಂದು ನೆಕ್ಟರ್ ಕೊಡುತ್ತೆ, ಇಲ್ಲ ಅಂದ್ರೆ ಪೋಲನ್ಸ್ ಕೊಡುತ್ತೆ. ಓಕೆ, ಇನ್ನೂ ಒಂದು ತರ ಇದೆ. ಯಾವುದು ಅಂದ್ರೆ ಕೆಲವು ಮೊಟ್ಟೆ ಇಡುವಂತಹ ಕೀಟಗಳಿಗೆ ಜಾಗ ಕೊಡುತ್ತೆ. ದೇ ಆಕ್ಟ್ಸ್ ಲೈಕ್ ಓವಿಪಾಸಿಟರ್. ಯಕ್ಕ ಪ್ಲಾಂಟ್ ಅಂತ ಇದೆ, ಅದು ಜಾಗ ಕೊಡುತ್ತೆ. ಓಕೆ, ಆಮೇಲೆ ನೀವು ಹತ್ತಿ ಹಣ್ಣು ಅಂತ ಏನ್ ತಿಂತೀರ, ಯಾವುದೋ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಚಾಪ್ಟರ್ ಇದೆ, ಫಿಗ್, ಅಲ್ಲಿ ಕೂಡ ನಾವು ವ್ಯಾಸ್ಪಿಗೆ ಜಾಗ ಕೊಡೋದನ್ನ ನೋಡ್ತೀವಿ. ಯಾಕೆ ಇನ್ಸೆಕ್ಟ್ ಇಲ್ಲಿ ಲೈಕ್ ಮಾಡ್ತವೆ ಅಂತಂದ್ರೆ, ಇಮಿಡಿಯೇಟ್ಲಿ ಆಫ್ಟರ್ ಫರ್ಟಿಲೈಸೇಷನ್ ದೇರ್ ವಿಲ್ ಬಿ ಎ ಫಾರ್ಮೇಶನ್ ಆಫ್ ಎಂಡೋಸ್ಪರ್ಮ್ ಸೊ ದಟ್ ದೇರ್ ಲಾರ್ವೆ ಮೇ ಫೀಡ್ ಅಪಾನ್ ದಿಸ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈ ಪಾಲಿನೇಷನ್ ಆಯ್ತು. ಈ ಪಾಲಿನೇಷನ್ ನಮ್ಮ ನೇಚರ್ ಅಲ್ಲಿ ಯಾವ್ದಕ್ ಸಪೋರ್ಟ್ ಕೊಡುತ್ತೆ? ನೇಚರ್ ಅಲ್ಲಿ ಮೇಲ್ ಗ್ಯಾಮಿಟ್ ಯಾಕೆ ಜಾಸ್ತಿ ಇದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ ಗ್ಯಾಮಿಟ್ ಯಾಕೆ ಜಾಸ್ತಿ ಇದಾವೆ ಅಂತಂದ್ರೆ, ಅಕಸ್ಮಾತ್ ಪಾಲಿನೇಷನ್ ಆದ ಮೇಲೆ ಫರ್ಟಿಲೈಸೇಷನ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಇನ್ ಆರ್ಡರ್ ಟು ಗಿವ್ ಕ್ಲಿಯರ್ ಕಟ್ ಚಾನ್ಸ್ ಫಾರ್ fertilization, more number of pollens are released than that of female gamete. ಇಲ್ಲಿ ನಮಗೆ ನೇಚರ್ ಯಾವ್ದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಕೇಳಿ, ನೇಚರ್ ಆಲ್ವೇಸ್ ಸಪೋರ್ಟ್ ಕ್ರಾಸ್ ಪಾಲಿನೇಷನ್ and certain conditions are there. This is the main question. It will be asked even in board as well as in CET as well as in NEET level. Okay, ಯಾವ್ದಕ್ಕೆ ಸಪೋರ್ಟ್ ಮಾಡುತ್ತೆ? So generally plant they support for cross pollination rather than self pollination. ಈಗ ಸ್ವಕೀಯವಾಗಿ ಪರಾಗಸ್ಪರ್ಶ ನಡೀತಾ ಇದೆ ಅಂತಂದ್ರೆ ಅಷ್ಟು ಉನ್ನತ ಮಟ್ಟದ ವೆರೈಟಿಗಳು ನಮಗೆ ಸಿಗಲ್ಲ, ಅಂದ್ರೆ ಕ್ವಾಲಿಟಿ ಸಿಗಲ್ಲ. ಆ ಕ್ವಾಲಿಟಿ ಬೇಕು ಅಂತಂದ್ರೆ ಅವೇನ್ ಮಾಡ್ತವೆ? ಕ್ರಾಸ್ ಪಾಲಿನೇಷನ್ಗೆ ಸಪೋರ್ಟ್ ಮಾಡ್ತವೆ. ಓಕೆ, ಕ್ರಾಸ್ ಪಾಲಿನೇಷನ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಇಫ್ ದ ಪ್ಲಾಂಟ್ಸ್ ಡು ನಾಟ್ ಸಪೋರ್ಟ್ ಕ್ರಾಸ್ ಪಾಲಿನೇಷನ್? ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ವಿಲ್ ಅಕ್ಕರ್. ನೀವು ನೆನ್ಪಿಟ್ಕೊಳ್ರಿ, ರಿಲೇಷನ್ ಒಳಗೆ ಮದುವೆ ಆಗೋದು, ಅವ್ನು ಮತ್ತೆ ರಿಲೇಷನ್ ಒಳಗೆ ಮದುವೆ ಆಗೋದು, ಹಿಂಗಾದ್ರೆ ಏನಾಗುತ್ತೆ? ಪ್ರೊಡಕ್ಟಿವಿಟಿ ವಿಲ್ ಬಿ ಡಿಕ್ರೀಸ್ಡ್. ಪ್ರೊಡಕ್ಟಿವಿಟಿ decreases as well as fertility also decreases. Decrease in productivity and decrease in fertility. Fertility ಇದಕ್ಕೇನಂತ ಕರೀತಾರೆ? ನಮಗೆ ಇಳುವರಿಯಲ್ಲಿ ಕಮ್ಮಿ ಆಯ್ತು, ಫಲವತ್ತತೆಯಲ್ಲಿ ಕಮ್ಮಿ ಆಯ್ತು, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಇನ್ ಬ್ರೀಡಿಂಗ್ ಡಿಪ್ರೆಷನ್. ಟು ಅವಾಯ್ಡ್ ಇನ್ ಬ್ರೀಡಿಂಗ್ ಡಿಪ್ರೆಷನ್ ದ ಪ್ಲಾಂಟ್ಸ್ ಆಲ್ವೇಸ್ ಸಪೋರ್ಟ್ ಫಾರ್ ಕ್ರಾಸ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಯಾವ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತವೆ ನೋಡ್ರಿ. ಮೊದಲನೇದು ಯಾವುದು ಕಂಡೀಷನ್ ಅಂತಂದ್ರೆ, ದ ಫಸ್ಟ್ ಕಂಡೀಷನ್ ದಟ್ ಸಪೋರ್ಟ್ ಕ್ರಾಸ್ ಪಾಲಿನೇಷನ್ ವಿಲ್ ಬಿ, ಫಸ್ಟ್ ಕಂಡೀಷನ್ ದ ಸಿಂಕ್ರನೈಸೇಷನ್, ಹೊಂದಾಣಿಕೆಯ ಏನು ಚಲನೆ. ಯಾವುದು? ಅದಕ್ಕೇನಂತ ಕರೀತಾರೆ? ಡೈಕೋಗ್ಯಾಮಿ. ಡೈಕೋಗ್ಯಾಮಿ ಅಂತಂದ್ರೆ ಬೇರೆ ಬೇರೆ. ನಿಮಗೊಂದು ಗಾದೆ ಇದೆ, ಎತ್ತು ಏರಿಗೆ ಇಳಿಯುತ್ತಂತೆ, ಕ್ವಾಣ ನೀರಿಗೆ ಇಳಿಯುತ್ತೆ ಅಂತ. ಅಂದ್ರೆ ಪೋಲನ್ ರಿಲೀಸ್ ಆಗದೆ ಒನ್ ಟೈಮ್, ಸ್ಟಿಗ್ಮಾ ಅದು ರೆಡಿ ಆಗದೆ ಒನ್ ಟೈಮ್. ಓಕೆ, ಇಫ್ ದೇರ್ ಇಸ್ ಎ ಡಿಫರೆನ್ಸ್ ಇನ್ ದ ರಿಲೀಸ್ ಫ್ಯಾಕ್ಟರ್ ಆರ್ ರೆಸೆಪ್ಟಿವಿಟಿ ಫ್ಯಾಕ್ಟರ್, ಓಕೆ, ಇದಕ್ಕೆ ಏನಂತ ಕರೀತಾರೆ? ಡೈಕೋಗ್ಯಾಮಿ. ಈ ವರ್ಡು ಬುಕ್ಕಲ್ಲಿ ಇಲ್ಲ. ಬುಕ್ಕಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸಿಂಪಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಫ್ ದ ಪೋಲನ್ಸ್ ಆರ್ ರಿಲೀಸ್ಡ್ ಅಂಡ್ ಸ್ಟಿಗ್ಮಾ ಇಸ್ ನಾಟ್ ರೆಡಿ ಟು ರಿಸೀವ್ ಪೋಲನ್ಸ್, ಆರ್ ಸ್ಟಿಗ್ಮಾ ಇಸ್ ರೆಡಿ ಟು ರಿಸೀವ್ ಬಟ್ ಪೋಲನ್ಸ್ ಆರ್ ನಾಟ್ ರಿಲೀಸ್. ಇದು ಮೊದಲನೇ ಕಂಡೀಷನ್. ಏನು ಕಂಡೀಷನ್? ಪೋಲನ್ಸ್ ಆಗ್ಲಿ ಸ್ಟಿಗ್ಮಾ ಆಗ್ಲಿ ಸರಿಯಾದ ಸಮಯಕ್ಕೆ ಏನು ತಗೊಳ್ತಾ ಇರಲ್ಲ. ಓಕೆ, ಸೊ ಈ ರೀತಿಯಾಗಿರುತ್ತೆ. ಸೊ ಮುಂದಿನದಾಗಿ ಎರಡನೇ ಸ್ಟೆಪ್ ಅಂದ್ರೆ ಎಟಿರೋಸ್ಟೈಲಿ. ಎಟಿರೋಸ್ಟೈಲ್ ಪೋಲನ್ಸ್ ಆಗ್ಲಿ ಸ್ಟಿಗ್ಮಾ ಆಗ್ಲಿ ಅದಿರುವಂತ ಕೋಶಗಳು ಅವೇನಾಗಿರ್ತವೆ? ದೂರ ಇರ್ತವೆ. ಒಂದು ಸ್ಟೆಮನ್ ತುಂಬಾ ಎತ್ತರ ಆಗಿದ್ರೆ ಅಲ್ಲಿ ನಮ್ಗೆ ಏನ್ ಸಿಗಲ್ಲ? ಸ್ಟಿಗ್ಮಾ ಹತ್ರ ಇರಲ್ಲ. ಆಮೇಲೆ ಇನ್ನೊಂದು, ಅದೇ ಫ್ಲವರ್ ಅಲ್ಲಿ ಬೆಳೆದಿರತಕ್ಕಂಥ ಪೋಲನ್ಸ್ ಅದೇ ಫ್ಲವರ್ ಅಲ್ಲಿರೋ ಸ್ಟಿಗ್ಮಾಕ್ಕೆ ಫರ್ಟಿಲೈಸ್ ಮಾಡಕ್ಕೆ ಕೆಪಾಸಿಟಿ ಇರಲ್ಲ. ಇನ್ಕಂಪ್ಯಾಟಬಿಲಿಟಿ
ಇನ್ಕಂಪ್ಯಾಟಬಿಲಿಟಿ ಇದ್ರೆ. ಮೂರನೇದು ಯೂನಿಸೆಕ್ಷುಯಾಲಿಟಿ. ನೀವು ಮೆಕ್ಕೆಜೋಳ ಗಿಡನ ನೋಡ್ರಿ, ಕಬ್ಬನ್ನ ನೋಡ್ರಿ, ಮೇಲ್ ಫ್ಲವರ್ಸ್ ಎಲ್ಲ ಮೇಲಿರ್ತವೆ, ಆಮೇಲೆ ಫಿಮೇಲ್ ಫ್ಲವರ್ಸ್ ಬೇರೆ ಕಡೆ ಇರ್ತವೆ. ಸೊ ಪೋಲನ್ಸ್ ಅಲ್ಲಿಂದ ಬರಬೇಕು ಅಂತಂದ್ರೆ ಅದು ಸೆಲ್ಫ್ ಪಾಲಿನೇಷನ್ ಸಾಧ್ಯನೇ ಇಲ್ಲ. ಸೆಲ್ಫ್ ಪಾಲಿನೇಷನ್ ಬಿಟ್ಟು ಅದು ಕ್ರಾಸ್ ಪಾಲಿನೇಷನ್ನೇ ಸಪೋರ್ಟ್ ಮಾಡೋದು, ಬಿಕಾಸ್ ಫ್ಲವರ್ಸ್ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಸೆಕ್ಸ್. ಓಕೆ, ನೆಕ್ಸ್ಟ್ ಕೊನೆದು ಡೈಕೋಗೆಮಿ. ಒನ್ ಪ್ಲಾಂಟ್ ವಿಲ್ ಬಿಯರ್ ಐದರ್ ಮೇಲ್ ಆರ್ ಫಿಮೇಲ್ ಫ್ಲವರ್. ಓಕೆ, ಪಾಲಿನೇಷನ್ ಆಯ್ತು. ನೆಕ್ಸ್ಟ್ ಪಾಲಿನೇಷನ್ ಆದ್ಮೇಲೆ ಸೊ ಇಲ್ಲಿ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಆಗುತ್ತೆ. ಒಂದೇ ಜಾತಿಯಾಗಿದ್ರೆ ಅದು ಅಕ್ಸೆಪ್ಟ್ ಮಾಡಲ್ಲ, ರಿಜೆಕ್ಟ್ ಮಾಡುತ್ತೆ. ಅಲ್ವಾ, ಯಾವ್ದನ್ನ ಅಕ್ಸೆಪ್ಟ್ ಮಾಡಲ್ಲ? ಇನ್ನೊಂದ್ಸಲ ಹೇಳಿ. ಇಫ್ ದ ಪೋಲನ್ಸ್ ಆರ್ ಫ್ರಮ್ ಡಿಫ್ರೆಂಟ್ ಸ್ಪೀಸೀಸ್ ಇಟ್ ಡು ನಾಟ್ ಅಕ್ಸೆಪ್ಟ್, ರಿಜೆಕ್ಟ್ಸ್. ಇಫ್ ಇಟ್ ಬಿಲಾಂಗ್ಸ್ ಟು ದ ಸೇಮ್ ಸ್ಪೀಸೀಸ್, ಬಿಕಾಸ್ ಆಫ್ ದ ಡೈಲಾಗ್, ಅದು ಕೆಮಿಕಲ್ ರಿಲೀಸ್ ಆಗಬೇಕು, ಅದಾದ್ಮೇಲೆ ಪೋಲನ್ ಟ್ಯೂಬ್ ಡೆವಲಪ್ ಆಗಬೇಕು, ಪೋಲನ್ ಟ್ಯೂಬ್ ಡೆವಲಪ್ ಆಗಿ ಓವಿಲ್ ಹತ್ರ ಬರಬೇಕು, ಓವಿಲ್ ಹತ್ರ ಬಂದು ಎಂಬ್ರಿಯೋ ಸ್ಯಾಕ್ ಹತ್ರ ಹೋಗ್ಬೇಕು ಅಲ್ವಾ. ಇದು ಯಾವ್ದಿದು ಪ್ರೋಸೆಸ್? ಸೊ ಇಟ್ ಈಸ್ ನಥಿಂಗ್ ಬಟ್ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್. ಆಫ್ಟರ್ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಡೆಫಿನೆಟ್ ದೇರ್ ಈಸ್ ಎ ಪ್ರೋಸೆಸ್, ಯಾವುದು? ಡಬಲ್ ಫರ್ಟಿಲೈಸೇಷನ್. ನಾವೀಗ ನೇರವಾಗಿ ಪ್ರಶ್ನೆ ಒಳಗೆ ಹೋಗೋಣ. ಓಕೆ, ನಮಗೆ ಮಾಹಿತಿ ಬಂದಿದೆ, ಸಾಕು. ಈಗ ಸಿನಾಪ್ಸಿಸ್ ನಮ್ಮ ಹತ್ರ ಒಂದು 42 ಕ್ವಶನ್ಸ್ ಇದೆ, ಯಾವುದು? ಸಕ್ಷಮದಲ್ಲಿ. ನಿಮ್ಮ ಹತ್ರ ಈಗ ಸದ್ಯಕ್ಕೆ ಆ ಕ್ವಶನ್ಸ್ ಇಲ್ಲದೆ ಇರ್ಬೋದು, ನೀವು ಬಂದ ಮೇಲೆ ನಿಮಗೆ ಅದನ್ನ ರೀಚ್ ಮಾಡಿಸ್ತಾರೆ. ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಡಬಲ್ ಫರ್ಟಿಲೈಸೇಷನ್ ಇದೊಂದು ಪ್ರೋಸೆಸ್ ಹೇಳ್ಬಿಡ್ತೀನಿ ನಾನು, ನೇರವಾಗಿ ಕ್ವಶನಿಗೆ ಹೋಗ್ತೀನಿ ಅಲ್ಲಿಂದ. ಡಬಲ್ ಫರ್ಟಿಲೈಸೇಷನ್. ಕನ್ಸಿಡರ್ ದಿಸ್ ಇಸ್ ಅನ್ ಎಂಬ್ರಿಯೋಸ್ and here there exist cells. How many cells are there? There are 7 cells. The large cell is central cell and 2 synergid and one more egg apparatus has got egg. Illi 3 cell, illi 1 cell, 4, then again 3, 7 cells. Okay, if the pollen tube develops, it bears 2 male gametes. First male gamete fuses with egg and the product will be diploid, then it is nothing but zygote. Second male gamete fuses with second cell, it contains 3 nuclei. ಇದಕ್ಕೇನು ಕರೀತಾರೆ? ಪ್ರೈಮರಿ ಎಂಡೋಸ್ಪರ್ಮ್. ಅದ್ರದ್ದು ಫೇಟ್ ಏನು? ಇಟ್ ಬಿಕಮ್ಸ್ ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ಡೆವಲಪ್ ಆಗ್ಬೇಕಾದ್ರೆ ಏನೇನಿದೆ? ಎಂಡೋಸ್ಪರ್ಮ್ ಡೆವಲಪ್ ಆಗಬೇಕಾದ್ರೆ ಬರೀ ನ್ಯೂಕ್ಲಿಯಸ್ಸೇ ಡಿವೈಡ್ ಆಯ್ತಪ್ಪ ಅಂದ್ರೆ ಪ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಮತ್ತೆ ಅದಕ್ಕೆ ಸೆಲ್ ವಾಲ್ಗಳು ತಯಾರಾಯ್ತಪ್ಪ ಅಂತಂದ್ರೆ ಅದಕ್ಕೆ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಪ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮಿಗೆ ಎಕ್ಸಾಂಪಲ್ ಕೋಕೋನಟ್ ವಾಟರ್. ನೆಕ್ಸ್ಟ್ ನಾವು ಕೊಬ್ಬರಿ ಏನ್ ತಿಂತೀವಿ, ಕರ್ನಲ್ಲು, ಅದು. ಓಕೆ, ನೇರವಾಗಿ ಪ್ರಶ್ನೆಗೆ ಹೋಗೋಣ. ಫರ್ಟಿಲೈಸೇಷನ್ ಆದ್ಮೇಲೆ ನೆಕ್ಸ್ಟ್ ಎಂಬ್ರಿಯೋ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಎಂಬ್ರಿಯೋ, ಇವು ಪ್ರಶ್ನೆಗಳಿದಾವೆ, ಆ ಪ್ರಶ್ನೆಗಳು ಬಂದಾಗಲೇ ಅವನ್ನ ನೇರವಾಗಿ ಅಲ್ಲಿ ಹೋಗೋಣ. ಓಕೆ, ಪ್ರಶ್ನೆಗಳು. ಇವಾಗ ನಿಮಗೆ ಮೆಟೀರಿಯಲ್ ಕೊಡೋವರೆಗೂ ನಾನು ಯಾವ್ದಾವ್ದು ನಂಬರ್ ಹೇಳ್ತೀನಿ ಆ ನಂಬರ್ನೇ ನೆನ್ಪಿಟ್ಕೊಳ್ರಿ. ಮೊದಲನೇ ಪ್ರಶ್ನೆ ಏನಂತ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ, ನನಗೆ ನಿಮಗೆ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. 4 ವರ್ಡ್ ಕೊಟ್ಟಿದ್ದಾರೆ. ಯಾವ್ದು ವರ್ಡು? ಹರ್ಕೋಗೆಮಿ, ಡೈಕೋಗೆಮಿ, ಕ್ಲಿಸ್ಟೋಗೆಮಿ, ಹೆಟ್ರೋಸ್ಟೈಲಿ ಅಂತ ಕೊಟ್ಟಿದ್ದಾರೆ. ಈ ವರ್ಡ್ಗಳನ್ನ ಕೊಟ್ಟು ನಮಗೆ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತಂದ್ರೆ, ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಡಿವೈಸ್ ದಟ್ ಪ್ರಮೋಟ್ ಕ್ರಾಸ್ ಪಾಲಿನೇಷನ್ ಅಂತ ಕೇಳಿ. ಈ ಕೊಟ್ಟಿರುವಂತ ಶಬ್ದಗಳಲ್ಲಿ ಯಾವುದು ಪರಕೀಯ ಪರಾಗಸ್ಪರ್ಶಕ್ಕೆ ಸಪೋರ್ಟ್ ಮಾಡಲ್ಲ? ನೋಡ್ರಿ, ಇಲ್ಲಿ ಹರ್ಕೋಗೆಮಿ ಅಂತ ಇದೆ. ಏನ್ರಿ ಹರ್ಕೋಗೆಮಿ? ಇವಾಗಿನೂ ಹೇಳಿದೆ. ಹರ್ಕೋಗೆಮಿ ಅಂದ್ರೆ ಅರ್ಥ ಏನು? ಸೊ ದಟ್ ಮೀನ್ಸ್ ಇಫ್ ದ ಮೇಲ್ ಅಂಡ್ ಫಿಮೇಲ್ ಗ್ಯಾಮಿಟ್ ವಿಲ್ ನಾಟ್ ಮೀಟ್ ಆಸ್ ದೇರ್ ಇಸ್ ಎ ಬ್ಯಾರಿಯರ್, ಅಲ್ಲಿ ಒಂದು ಅಡ್ಡ ಗೋಡೆ ಇರುತ್ತೆ. ಹರ್ಕೋಗೆಮಿ. ಡೈಕೋಗೆಮಿ, ಮೆಚುರಿಟಿ ಟೈಮ್ ವಿಲ್ ಬಿ ಡಿಫರೆಂಟ್. ಮೇಲ್ ಸ್ಟ್ರಕ್ಚರ್ and female structure will mature at different time, then it is called dicogamy. ಇವೆರಡೂ ಪದಗಳನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಿಮಗೆ ಅರ್ಥ ಗೊತ್ತಿರಬೇಕು. ಹರ್ಕೋಗೆಮಿ, septum will be there. Dicogamy, that means the dicogamy in the sense maturity time will be different. Next word, heterostyle. Male and female structures are found at different position. ಅರ್ಥ ಆಯ್ತಾ? ನೋಡ್ರಿ, ಒಂದು ಕ್ವಶನ್ ಸಾಲ್ವ್ ಮಾಡ್ತಿದ್ದೀರಾ ಅಂದ್ರೆ ನೀವು ಮನಸ್ಸಿಗೆ ಫಸ್ಟ್ ಹೇಳ್ಕೋಬೇಕು, ನಾನು ತುಂಬಾ ಸುಲಭ ಇದೆ, ನಾನು ಓದಿದ್ದೀನಿ, ನನ್ನ ಹತ್ರ ಕಂಟೆಂಟ್ ಇದೆ, ನಾನು ಇದನ್ನ ಸಾಲ್ವ್ ಮಾಡ್ಬೋದು ಅಂತ ಬಂದಾಗ ಮಾತ್ರ ನಿಮಗೆ ಅದು ಸರಳ ಅನ್ಸುತ್ತೆ.
ಆಯ್ತಾ. ಇಲ್ಲಿ ಕ್ಲಿಸ್ಟೋಗೆಮಿ ಅಂತ ಇದೆ, ಇದೇ ಆನ್ಸರು. ಯಾವುದು ಕ್ಲಿಸ್ಟೋಗೆಮಿ ಅಂದ್ರೆ ದ ಕಂಡೀಷನ್ ವೇರ್ ಫ್ಲವರ್ ಡು ನಾಟ್ ಓಪನ್, ಸೊ ಇಟ್ ಈಸ್ ನಾಟ್ ಎಕ್ಸ್ಪೋಸ್ಡ್ ಟು pollens of other flower, so that here forced self pollination occur. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಬಹಳ ಸರಳವಾಗಿರ್ತಕ್ಕಂಥದ್ದು. ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾರೆ? ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಯಾವ್ದಿದು ಡಯಾಗ್ರಾಮು? ಸೊ ಡಯಾಗ್ರಾಮ್ ಈಸ್ ನಥಿಂಗ್ ಬಟ್ ಮೊನೊಕಾಟ್ ಸೀಡ್, LS ಅಂದ್ರೆ ಉದ್ದ ಸೀಳಿಕೆಯ ನೋಟ. ಉದ್ದ ಸೀಳಿಕೆಯ ನೋಟ ನಾವು ಯಾವ್ದನ್ನ ಈಗ ಕಂಡುಹಿಡಿಯೋದು? ತುಂಬಾ ಸುಲಭ ಆಗಿರೋದು ಯಾವ್ದು? ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ರಿ. ಅಂದ್ರೆ ಲೇಬಲ್ ಐಡೆಂಟಿಫೈ ಮಾಡಕ್ ಹೇಳಿದೆ. ಯಾವುದು? 2009ನೇ ಕ್ವಶನ್. ಮೊದಲು ನೋಡ್ರಿ, ಇಲ್ಲಿ ಯಾವ್ದಿದೆ? ಎರಡು ಭಾಗ ಇದೆ. ಒಂದು ಆಹಾರ ಶೇಖರಣೆ ಆಗಿರತಕ್ಕಂಥ ಭಾಗ, ದ ಫುಡ್ ಸ್ಟೋರಿಂಗ್ ಪಾರ್ಟ್ ಅಂದ್ರೆ ಎಂಡೋಸ್ಪರ್ಮ್. ಇನ್ನೊಂದು ಇಲ್ಲಿ ಕಾಟಿಲಿಡನ್ ಇರೋ ಭಾಗ. ಕಾಟಿಲಿಡನ್ ಇರುವಂತ ಭಾಗಕ್ಕೆ ನಾವೇನಂತ ಕರಿತೀವಿ? ಸ್ಕುಟೆಲಮ್ ಅಂತ ಕರಿತೀವಿ. ಹಂಗಾದ್ರೆ ಸಿ ಅಂದ್ರೆ ಸ್ಕುಟೆಲಮ್, ಎ ಅಂದ್ರೆ ಎಂಡೋಸ್ಪರ್ಮ್. ಎಲ್ಲಿದಾವೆ? 3 ಹತ್ರ ಇದಾವೆ. ಮತ್ತೆ ಕನ್ಫ್ಯೂಷನ್. ಎ ಅಂದ್ರೆ ಎಂಡೋಸ್ಪರ್ಮ್ ಪಕ್ಕ ನಮಗೆ ಗೊತ್ತಿದೆ, ಬಟ್ 3 ಆಪ್ಷನ್ ಅಲ್ಲಿ ಇದೆ. ನೆಕ್ಸ್ಟ್ ಸಿ ಸ್ಕುಟೆಲಮ್ ಅಂತ ಇದೆ. ಸಿ ನಲ್ಲೂ ಸ್ಕುಟೆಲಮ್ ಇರುವಂತ 3 ಆಪ್ಷನ್ ಇದೆ. ಸೊ 3 ಆಪ್ಷನ್ ಅಲ್ಲೂ ಸೇಮ್. ಬೇರೆದಕ್ಕೆ ಹೋಗೋಣ. ಬಿ. ಬಿ ಯಾವ್ದನ್ನ ಹೇಳಿದ್ದಾರೆ? ಬಿ ಇಂಡಿಕೇಟ್ಸ್. ಬಿ ಯಾವ್ದದು? ನೋಡ್ರಿ, ಇಲ್ಲಿ ಕಾಟಿಲಿಡನ್ ಅಲ್ಲಿ 2 ಭಾಗ. ಯಾವ್ದಾವ್ದು? ಒಂದು ಶೂಟ್ ಆಗಿ ಬೆಳೆಯುತ್ತೆ, ಇನ್ನೊಂದು ರೂಟ್ ಆಗಿ ಬೆಳೆಯುತ್ತೆ. ಒನ್ ಪಾರ್ಟ್ ಡೆವಲಪ್ಸ್ ಇಂಟು ಶೂಟ್. ಸೊ ಪ್ಲಿಮ್ಯೂಲಿಗೆ ಇದು ಕವರ್. ಪ್ಲಿಮ್ಯೂಲಿಗೆ ಇರುವಂತ ಕವರ್ ನ ನಾವು ಏನಂತ ಕರಿತೀವಿ? ದ ಕವರ್ ಫಾರ್ ಪ್ಲಿಮ್ಯೂರ್ ಈಸ್ ಕಾಲ್ಡ್ ಕೊಲಿಯಾಪ್ಟೈಲ್. ಇದು ಕೊಲಿಯಾಪ್ಟೈಲ್. ಎಲ್ಲಿದೆ ಕೊಲಿಯಾಪ್ಟೈಲ್? ಕೊಲಿಯಾಪ್ಟೈಲ್ ಅಂತ ಆಪ್ಷನ್ ಎಲ್ಲಿದೆ ನೋಡ್ರಿ. ಬಿಗೆ ಕೊಲಿಯಾಪ್ಟೈಲ್ ಅಂತ ಇರೋದು ಇಲ್ಲಿದೆ. 1, ಇಲ್ಲಿ 2 ಆಪ್ಷನ್. ಅಂದ್ರೆ ನಮಗೆ 3 ಉತ್ತರಗಳು ಸಮವಾಗಿರ್ತಕ್ಕಂಥವು 2 ಆಪ್ಷನ್ ಇದೆ. ಒಂದು ಎಂಡೋಸ್ಪರ್ಮ್, ಎರಡನೇದು ಸ್ಕುಟೆಲಮ್. ಪರೀಕ್ಷೆಯಲ್ಲಿ ಒಂದು ಕ್ವಶನ್ಗೆ 1 ನಿಮಿಷ ಇರುತ್ತೆ. ನಾನು ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ಬೇಕು? ಎಕ್ಸಾಕ್ಟ್ ಆನ್ಸರ್ ಬೇಕು ಅಂದ್ರೆ ಇನ್ನೊಂದು ಆಪ್ಷನ್ ನ ಹುಡುಕ್ಬೇಕು. ಯಾವ್ದಿದು? ಡಿ. ಡಿ ಯಾವ್ದಕ್ಕೆ ಕವರ್ ಮಾಡಿದೆ? ಎಂಡೋಸ್ಪರ್ಮ್ ನ ಕವರ್ ಮಾಡಿದೆ. ಎಂಡೋಸ್ಪರ್ಮ್ ನ ಕವರ್ ಮಾಡಿರೋರು ಯಾರು? ಅಲ್ಯೂರಾನ್. ಸೊ 4 ಏನು ಗೊತ್ತಿದೆ ನನಗೆ, ಬಿನು ಗೊತ್ತಿದೆ, ಸಿನು ಗೊತ್ತಿದೆ, ಡಿನು ಗೊತ್ತಿದೆ ಅಂತ ಹೇಳುವಂತ ಆಪ್ಷನ್ ಯಾವ್ದಿದೆ ಅಂತಂದ್ರೆ, ಸೊ ಇಲ್ಲಿ 4th ಆಪ್ಷನ್ ಟೆಲ್ಸ್. ಸೊ ದ ಎಕ್ಸಾಕ್ಟ್ ಆನ್ಸರ್ ಫಾರ್ ದಿಸ್ ಇಮೇಜ್. ನೆಕ್ಸ್ಟ್ 3ನೇ ಪ್ರಶ್ನೆ. ಸ್ಪೋರೋಪೊಲೆನಿನ್ ಅಂತ ಕೊಟ್ಟಿದ್ದಾರೆ. ಸ್ಪೋರೋಪೊಲೆನಿನ್ ಎಲ್ಲಿ ಓದ್ತೀವಿ? ಸ್ಪೋರೋಪೊಲೆನಿನ್. ಈ ಸ್ಪೋರೋಪೊಲೆನ್ ಇಟ್ ಈಸ್ ಎ ಹೈಲಿ ರೆಸಿಸ್ಟೆಂಟ್ ಮೆಟೀರಿಯಲ್ ಫೌಂಡ್ ಆನ್ ಎಕ್ಸೈನ್ ಆಫ್ ದ ಪೋಲನ್ ಗ್ರೈನ್. ಎಕ್ಸೈನ್ ಅಂತ ನಮಗೆ ಇವಾಗ ಗೊತ್ತಾಗ್ತದೆ. ಎಕ್ಸೈನ್ ಕಂಟಿನ್ಯೂಸ್ ಡಿಸ್ಕಂಟಿನ್ಯೂಸ್? ಇಟ್ ಇಸ್ ಎ ಡಿಸ್ಕಂಟಿನ್ಯೂಸ್. ಏನ್ ಮಾಡುತ್ತೆ ಎಕ್ಸೈನ್? ಎಕ್ಸೈನ್ ಗಿವ್ಸ್ ರೆಸಿಸ್ಟೆಂಟ್ ಫಾರ್ ಆಸಿಡ್, resistant from base, resistant from temperature, and then it avoids enzyme activity. Okay, ಪ್ರಶ್ನೆಗೆ ಹೋಗೋಣ. ಸ್ಪೋರೋಪೊಲೆನಿನ್ ಅಂತ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಮಗೆ ಗೊತ್ತಾಗಿದೆ. ಎ ಕೆಮಿಕಲ್ ಸಬ್ಸ್ಟೆನ್ಸ್ ಫೌಂಡ್ ಇನ್ ಅಂತ ಕೊಟ್ಟಿದ್ದಾರೆ. ಫೌಂಡ್ ಇನ್ ಎಲ್ಲಿದೆ? ಎಕ್ಸೈನು ಎಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಇಟ್ ಈಸ್ ಫಸ್ಟ್ ಆಪ್ಷನ್ ಎಕ್ಸೈನ್ ಆಫ್ ಪೋಲನ್ ಗ್ರೈನ್ ಸರಿ ಇದೆ. ಇಂಟೈನ್ ನೋ. ಇಂಟೈನ್ ಯಾವ್ದ್ರಿಂದ ಆಗಿದೆ? ಇಂಟೈನ್ ಈಸ್ ಮೇಡ್ ಅಪ್ ಆಫ್ cellulose and pectin. Cellulose and pectin. Pectocellulosic layer. Next tapetum. Tapetum nalli ಏನೇನಿದೆ? tapetum nourishment, nourishing. Next endothecium. Endothecium ಅಲ್ಲಿ ಏನಿರುತ್ತೆ ಅಂದ್ರೆ it contains much water. Only during maturity the endothecium loses water and helps in dehiscence. ಹಂಗಾರೆ ಸ್ಪೋರೋಪೊಲೆನಿನ್ ಯಾವುದು ಸರಿ ಹೊಂದುತ್ತೆ ಅಂತಂದ್ರೆ, ಸೊ ನಾವು ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಓದುವಾಗ ತಿಳ್ಕೊಂಡಿದ್ದು ಸ್ಪೋರೋಪೊಲೆನಿನ್ ಇಟ್ ಈಸ್ ಫೌಂಡ್ ಇನ್ ಎಕ್ಸೈನ್. ಯಾವುದು? 2010 CET ಕ್ವಶನ್, ಮೊದಲನೇ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಯಾವುದು? 4ನೇದು ನೋಡ್ರಿ. ಇಲ್ಲಿ ಕೊಟ್ಟಿರುವಂತ ಚಿತ್ರ ಯಾವ್ದನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ನಾವು ಕಲಿತಿರುವಂತಹ ಅಡ್ಡ ಸೀಳಿಕೆಯ ನೋಟ. ಯಾವ್ದ್ರದ್ದು ಅಡ್ಡ ಸೀಳಿಕೆ? ನಾವು ಆಂತರ್, ಪರಾಗ ಕೇಶ, ಪರಾಗ ಕೋಶ ಇತ್ತು ಆಂತರು ಅದು. ಸೊ ಇದರಲ್ಲಿ ಎ ಅಂತ ಕೊಟ್ಟಿದ್ದಾರೆ. ಎ ಯಾವ್ದಿದು? ಪರಾಗ ದಂಡವನ್ನ ಅಂಟಿಸುವಂತದ್ದು. ದ ರೀಸನ್ ವೇರ್ ಫಿಲಮೆಂಟ್ ಗೆಟ್ ಅಟ್ಯಾಚ್ ಟು ಆಂತರ್. ಸೊ ಈ ಭಾಗ ಯಾವುದು ಅಂತಂದ್ರೆ ಎ ಅಂತಂದ್ರೆ
ಕನೆಕ್ಟಿವ್. ಹಂಗಾರೆ ಬಿ ಬಿ ಯಾವ್ದಕ್ಕೆ ಲೇಬಲ್ ಮಾಡಿದ್ದಾರೆ ಅಂದ್ರೆ ಟಿ ಎಸ್ ಆಫ್ ಆಂತರ್ನಲ್ಲಿ ಎರಡನೇ ಲೇಯರಿಗೆ ಲೇಬಲ್ ಮಾಡಿದ್ದಾರೆ. ಎರಡನೇ ಲೇಯರಿಗೆ ಲೇಬಲ್ ಮಾಡಿದ್ದಾರೆ ಅಂತಂದ್ರೆ ಅರ್ಥ ಏನು? ದ ಮೈಕ್ರೋಸ್ಪೊರೆಂಜಿಯಂ ಹ್ಯಾಸ್ ಗಾಟ್ 4 ವಾಲ್ ಲೇಯರ್. ಔಟರ್ ವಾಲ್ ಇಸ್ ಎಪಿಡರ್ಮಿಸ್ ಅಂಡ್ ದೆನ್ ಸೆಕೆಂಡ್ ವಾಲ್ ಈಸ್, ಎರಡನೇ ವಾಲ್ ಯಾವುದು? ಎಂಡೋಥೀಶಿಯಂ. ಕೆಲಸ ಅಬ್ಸಾರ್ಪ್ಷನ್ ಆಫ್ ವಾಟರ್, ಹೆಲ್ಪ್ಸ್ ಇನ್ ಡೈಜೆಷನ್. ಹಂಗಾರೆ ಸಿ ಅಂದ್ರೆ ಏನು ಅಂದ್ರೆ ಸಿ ಪೋಲನ್ ಸ್ಯಾಕ್ ಒಳಗಡೆ ಲೇಬಲ್ ಮಾಡಿದ್ದಾರೆ. ಪೋಲನ್ ಸ್ಯಾಕ್ ಒಳಗಡೆ ಲೇಬಲ್ ಮಾಡಿರೋದ್ರಿಂದ ಓಕೆ ಸಿ. ಎ ಅಂತಂದ್ರೆ ಕನೆಕ್ಟಿವ್ ಆಯ್ತು, ಬಿ ಅಂದ್ರೆ ಎಂಡೋಥೀಶಿಯಂ, ಸಿ ಪೋಲನ್ ಗ್ರೇನ್. ಸೊ ಇಲ್ಲಿ ಯಾವ್ದನ್ನ ನಾನು ಉತ್ತರ ಅಂತ ಪರಿಗಣಿಸ್ಬೇಕು? ಸೊ ಈಗ ನನಗೆ ಆ ಟಿ ಎಸ್ ಆಫ್ ಆಂತರ್ನಲ್ಲಿ ಮೊದಲನೇದು ಕನೆಕ್ಟಿವ್, ಎರಡನೇದು ಎಂಡೋಥೀಶಿಯಂ, ಆಮೇಲೆ ಪೋಲನ್ ಗ್ರೇನ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇವಾಗ ನಾನು 5ನೇ ಪ್ರಶ್ನೆ ಹತ್ರ ಬಂದಿದ್ದೀನಿ. ನಾನು ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಹೇಳಿ ನೋಡೋಣ. ಆನ್ಸರ್ ತುಂಬಾ ಸುಲಭವಾಗಿದೆ, ತುಂಬಾ ಸುಲಭವಾಗಿದೆ. ಮೊದಲನೇದು ಯಾವುದು? ಕ್ಲಿಸ್ಟೋಗ್ಯಾಮಿ ಅಂತ. ಕ್ಲಿಸ್ಟೋಗ್ಯಾಮಿ, ಕ್ಲಿಸ್ಟೋಗ್ಯಾಮಿ ಅಂತ ಇರೋದ್ರಿಂದ ಮೀನಿಂಗ್ ಗೊತ್ತಿದೆ ನಮಗೆ. ಏನು ಕ್ಲಿಸ್ಟೋಗ್ಯಾಮಿ? ಫ್ಲವರ್ ಓಪನ್ ಆಗಲ್ಲ. ಸೊ ಅದಕ್ಕೆ ಏನು ಆಪ್ಷನ್ ಕೊಟ್ಟಿದ್ದಾರೆ? ಆಪ್ಷನ್ ನೋಡ್ರಿ ಇಲ್ಲಿ. ಓಕೆ, ವೆನ್ ಫ್ಲವರ್ ಈಸ್ ಇನ್ ಬಡ್ ಕಂಡೀಷನ್. ಇನ್ನು ಫ್ಲವರ್ ಓಪನ್ ಆಗಿಲ್ಲ, ಓಪನ್ ಆಗಿಲ್ಲ, ಆಗೋದು ಇಲ್ಲ. ದ ಫ್ಲವರ್ ದಟ್ ಡೋ ನಾಟ್ ಓಪನ್, ಬಡ್ ಪಾಲಿನೇಷನ್. ಗೆಟಿನೋಗೆಮಿ, ಗೆಟಿನೋಗೆಮಿ ಅಂದ್ರೆ 2 ಪ್ಲಾಂಟ್ಸ್ ಚಿತ್ರ ಬರ್ದಿದ್ದೆ ನಾನು. ಪೋಲನ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಡಿಫರೆಂಟ್ ಫ್ಲವರ್ ಬಾರ್ನ್ ಆನ್ ಸೇಮ್ ಪ್ಲಾಂಟ್. ಎಲ್ಲಿದೆ ಯಾವ ಆಪ್ಷನ್? ಪಾಲಿನೇಷನ್ ಬಿಟ್ವೀನ್ ಫ್ಲವರ್ಸ್ ಇನ್ ದ ಸೇಮ್ ಪ್ಲಾಂಟ್. 2 ಆಪ್ಷನ್ ಇದೆ ನೋಡ್ರಿ. ಮ್ಯಾಚ್ ದಿ ಫಾಲೋಯಿಂಗ್ ಇದ್ದಾಗ ಒಂದು ಲಾಭ ಏನಂದ್ರೆ ನಮಗೆ ಕರೆಕ್ಟ್ ಆಗಿ 2 ಗೊತ್ತಿದಾವೆ ಅಂದ್ರೆ ಇವೆರಡು ಎಲ್ಲಿದಾವೆ ನೋಡ್ಕೊಳ್ಳಿ. ಎಗೆ ಕ್ಯೂ, ಎ ಕ್ಯೂ, ದೆನ್ ಬಿ ಆರ್. ಉಳಿದವನ್ನ ಚೆಕ್ ಮಾಡಿ. 2 ಸರಿಯಾಗಿದೆ. ಎ ಕ್ಯೂ ಬಿ ಆರ್ ಎರಡೇ, ಒಂದೇ ಒಂದು ಆಪ್ಷನ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಸಿಗೆ ಎಂಟಮೋಫಿಲಿ. ಎಂಟಮೋಫಿಲಿ ಅಂದ್ರೆ ಪಾಲಿನೇಷನ್ ಬೈ ಮೀನ್ಸ್ ಆಫ್ ಇನ್ಸೆಕ್ಟ್. ಸಿ ಪಿ ಕರೆಕ್ಟ್ ಇದೆ. ಆಮೇಲೆ ಡಿ, ಡಿ ಅಂತ ಏನ್ ಕೊಟ್ಟಿದ್ದಾರೆ? ಝೀನೋಗೆಮಿ. ಅಂದ್ರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ನಾವು ಮನಸ್ಸಿನಲ್ಲಿ ಅನ್ಬೇಕು, ಅಲ್ಲಿ ಹೋದ ತಕ್ಷಣ ಏನ್ ಕತೆ ಬರೆಯೋದು, ಚಿತ್ರ ಬರೆಯೋದು ಅವೆಲ್ಲ ಏನು ಕೊಟ್ಟಿರಲ್ಲ. ನಾವ್ ಏನಪ್ಪಾ, ನಾವೇ ತಿಳಿದಿರೋ ಅಂತ ಆಲೋಚನೆ ಮಾಡಿ. ಮಸ್ಟ್ ಲರ್ನ್ ಹೌ ಟು ಡೆವಲಪ್ ಅನಲೈಸಿಂಗ್ ಕ್ವಾಲಿಟಿ. ಸೊ ಇವಾಗ ನಮಗೆ ತುಂಬಾ ನಮ್ಗೆ ಸುಲಭ ಇರೋವೇ 2 ಗೊತ್ತಿದಾವೆ ಅಂದ್ರೆ ಉಳಿದದ್ದು ಬಹಳ ಈಸಿ ಗೆಸ್ ಮಾಡೋದು. ಈಗ ನೋಡಿ ಡಿ, ಝೀನೋಗೆಮಿ ಅಂತ. ಝೀನೋಗೆಮಿ ಯಾವ್ದಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು? ಝೀನೋಗೆಮಿ ಸಪೋರ್ಟ್ ಕ್ರಾಸ್ ಪಾಲಿನೇಷನ್. ಪ್ರಶ್ನೆ ಸುಲಭವಾಗಿದೆ, ಎಲ್ಲರಿಗೂ ಅರ್ಥ ಆಯ್ತು ಅಂತ ಕಾಣಿಸುತ್ತೆ. ನಾನೀಗ 3ನೇ ಉತ್ತರವನ್ನ ನಿಮಗೆ ಹೇಳಿದ್ದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 6ನೇದು. 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಯಾವ್ದ್ರ ಬಗ್ಗೆ ಇದೆ? ದ 6th ಕ್ವಶನ್ ಈಸ್ ರಿಲೇಟೆಡ್ ಟು ಎಂಬ್ರಿಯೋ ಸ್ಯಾಕ್ ಅಂತ ಕೊಟ್ಟಿದ್ದಾರೆ. ಎಂಬ್ರಿಯೋ ಸ್ಯಾಕ್ ಅಂದ್ರೆ ನಮಗೆ ಗೊತ್ತಿರ್ಬೇಕು ಏನೇನು. ಎಂಬ್ರಿಯೋ ಸ್ಯಾಕ್ ಅವ್ರು ಏನು ಹೊರಡೆ ಕೊಟ್ಟಿಲ್ಲ ಅಂದ್ರೆ ನಾನು ಯಾವ್ದನ್ನ ತಗೋಬೇಕು? ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ತಗೊಂಡಿರ್ಬೇಕು. ಬೈ ಡಿಫಾಲ್ಟ್ ಆಲ್ವೇಸ್ ಟೇಕ್ ಮೆಚೂರ್ಡ್. ಎಂಬ್ರಿಯೋ ಸ್ಯಾಕ್ ಆಫ್ ಅನ್ ಆಂಜಿಯೋಸ್ಪರ್ಮ್ ಈಸ್ ಮೇಡ್ ಅಪ್ ಆಫ್ ಹೌ ಮೆನಿ ಸೆಲ್ಸ್? ಬರೀ ಸೆಲ್ ಕೊಟ್ಟಿದ್ದಾರೆ, ಇದೊಂದೇ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ ಥಿಯರಿ ಎಕ್ಸಾಮ್ ನಲ್ಲಿ ನಾವು ಏನ್ ನೆನ್ಪಿಟ್ಕೊಂತೀವಿ? ಎಂಬ್ರಿಯೋ ಸ್ಯಾಕ್, ಇಟ್ ಈಸ್ ನಥಿಂಗ್ ಬಟ್ ಫೀಮೇಲ್ ಗ್ಯಾಮಿಟ್ ಕಂಟೈನಿಂಗ್ ಸ್ಟ್ರಕ್ಚರ್. ಎಷ್ಟಾದ್ರು ಸೆಲ್? ಎಗ್ ಆಪರೇಟಸ್ 3, ಅಂಡ್ ದೆನ್ 2 polar nuclei are joined and this is called central cell, 1 cell. ಸರಿನಾ? ನ್ಯೂಕ್ಲಿಯಸ್ ಎಷ್ಟಿದಾವೆ? 2 ನ್ಯೂಕ್ಲಿಯಸ್ ಇದಾವೆ ಇಲ್ಲಿ. ಹಂಗಾರೆ ಇನ್ನು ಎಷ್ಟು ಸೆಲ್ ಆದವು? 4 ಸೆಲ್ ಆದವು. ಮೇಲೆ ಯಾವುದು ಮೈಕ್ರೋಪೈಲಾರ್ ಎಂಡ್? ಮೈಕ್ರೋಪೈಲಾರ್ ಎಂಡ್. ಎಗ್ ಎಲ್ಲಿದೆಯೋ ಅದು ಮೈಕ್ರೋಪೈಲಾರ್ ಎಂಡ್. ಹಂಗಾರೆ ಇದ್ಯಾವುದು? ಚಲಾಜಲ್ ಎಂಡ್. ಚಲಾಜಲ್ ಎಂಡ್ ಹತ್ರ ಇರೋದು ಯಾವುದು? ಆಂಟಿಪೋಡಲ್. ಅಲ್ಲಿ ಎಷ್ಟು ಸೆಲ್ಸ್ ಇದಾವೆ? 3. ಹೌ ಮೆನಿ ಸೆಲ್ಸ್ ಆರ್ ದೇರ್? 6, 7. 7 ಸೆಲ್ಸ್ ಆರ್ ದೇರ್. 7 ಸೆಲ್ ಅಂತ ಎಲ್ಲಿದೆ ನೋಡ್ರಿ. ಅದಾದ್ಮೇಲೆ ನ್ಯೂಕ್ಲಿಯಸ್ ನ ನೋಡ್ರಿ. ನ್ಯೂಕ್ಲಿಯಸ್ ಹೆಂಗೆ ನೀವು ಲೆಕ್ಕ ಹಾಕಿರ್ಬೇಕು ಅಂತಂದ್ರೆ, ನೀವು ನ್ಯೂಕ್ಲಿಯಸ್ ನಮಗೆ ಎಷ್ಟಿರ್ಬೇಕು? 3, 4, 5, 6, 7, 8. ಎಷ್ಟು ನ್ಯೂಕ್ಲಿಯಸ್? 8. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನ ಬೋಲ್ಡ್ ಹಾಕೊಟ್ಟಿದ್ದಾರೆ. ಏನಂತ? ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಆಸ್ 7 celled 8 nucleated structure. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 7ನೇದು. ದ ಡಯಾಗ್ರಾಮ್ ಗಿವನ್ ಬಿಲೋ ಡಿನೋಟ್ಸ್. ಡಯಾಗ್ರಾಮ್ ಎಲ್ಲಿದೆ ನೋಡೋಣ. ABCD ಐಡೆಂಟಿಫೈ ಮಾಡ್ರಿ. ನೋಡಿದ ತಕ್ಷಣನೇ ಆನ್ಸರ್ ಮಾಡ್ಬೋದು.
ಯಾವುದು ಫ್ಲವರ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಫ್ಲವರ್ ಡಯಾಗ್ರಾಮ್ ಸ್ಕ್ರೀನಿನ ಮಧ್ಯಕ್ಕೆ ಬಂತು. ನೀವು ಫ್ಲವರ್ ಡಯಾಗ್ರಾಮಿಗೆ ಹೋಗ್ರಿ, ಹಂಗೆ ಆಪ್ಷನ್ ನೋಡ್ರಿ. ಬಹಳ ಈಸಿ ಆಗಿರೋದು ಯಾವುದು ಲೇಬಲ್ಲು, ವೆರಿ ಈಸಿಯೆಸ್ಟ್ ಲೇಬಲ್. ನಿಮಗೆ ಯಾವ್ದು ತುಂಬಾ ಪರಿಚಯ ಇದೆ, ನಿಮಗೆ ಯಾವ್ದನ್ನ ಬೇಗ ಗುರುತಿಸಬಹುದು, ಆ ಲೇಬಲ್ಗೆ ಹೋಗ್ರಿ. ಯಾವುದು ಮೊದಲನೇದು ಎ. ಎ ಅಂದ್ರೆ ಏನು? ಕೇಲಿಕ್ಸ್. ಕೇಲಿಕ್ಸ್ ಅಂದ್ರೆ ಪುಷ್ಪ ಪಾತ್ರೆ. ಓಕೆ, ಅದಾದ್ಮೇಲೆ ಡಿ. ಡಿ ಯಾವುದು? ಪೆಟಲ್. ಎಲ್ಲಿದ್ದಾವೆ ನೋಡ್ರಿ, ಯಾವ ಆಪ್ಷನ್ ಅಲ್ಲಿ ಇದೆ? ಯಾವ ಆಪ್ಷನ್ ಅಲ್ಲಿ ಇದೆ? ಎ ಏನಿರ್ಬೇಕು ನಮಗೆ? ಸೆಪಲ್ ಇರ್ಬೇಕು. ಬಿ ಡಿ ಏನಿರ್ಬೇಕು ನಮಗೆ? ಡಿ. ಯಾವ್ದು ಕೊಟ್ಟಿರೋದು ಪೆಟಲ್ಗೆ? ಡಿ. ಡಿ ಅನ್ನೋದು ಪೆಟಲ್. ಎಲ್ಲಿದೆ ಪೆಟಲ್ ಡಿಗೆ? ಡಿ ಪೆಟಲ್ಸ್ ಇಲ್ಲಿದೆ. ಯಾವುದು? ಥರ್ಡ್, ಮೂರನೇ ಆಪ್ಷನ್ ನಮಗೇನ್ ಕೊಟ್ಟಿದ್ದಾರೆ? ಪೆಟಲ್. ಓಕೆ, ಎ ಸೆಪಲ್. ಉಳಿದದ್ದು ನೋಡ್ರಿ, ಬಿ ಪಿಸ್ಟಿಲ್. ಎಸ್, ಕರೆಕ್ಟ್ ಇದೆ, ಬಿ ಪಿಸ್ಟಿಲ್ ಇದೆ. ಸಿ. ಸಿ ಅನ್ನೋದು ಇಲ್ಲಿ ಸ್ಟೇಮೆನ್ಸಿ ಕೊಟ್ಟಿದ್ದಾರೆ. ಯಾವುದು ಆನ್ಸರ್ ಹಂಗಾರೆ? ಮೂರನೇ ಆನ್ಸರ್. ಮಾರ್ಕ್ ಮಾಡ್ಕೊಳ್ರಿ. ಯಾವುದು ನಿಮಗೆ ಮೆಟೀರಿಯಲ್ ಇನ್ನು ಸ್ವಲ್ಪ ದಿನದಲ್ಲಿ ಕೊಡ್ತಾರೆ. ಸದ್ಯಕ್ಕೆ ಎಷ್ಟನೇ ಕ್ವಶನ್ ಅಲ್ಲಿ ಇದೀವಿ ನಾವೀಗ? ಇವಾಗ ಇದು 7ನೇ ಕ್ವಶನ್ ಅಲ್ಲಿ ಇದೆ. 7ನೇ ಪ್ರಶ್ನೆ. 7ನೇ ಪ್ರಶ್ನೆಗೆ ನಮಗೆ ಆಪ್ಷನ್ ಯಾವುದು ಅಂತ ಗೊತ್ತಾಯ್ತು ಇವಾಗ. ಸೊ ಎ ಸೆಪಲ್, ಬಿ ಪಿಸ್ಟಿಲ್, ಸಿ ಸ್ಟೇಮನ್, and then D petal. Okay, let us go to the 8th question. 8th question. With respect to angiosperm, identify the incorrect pair. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಪ್ಲಾಯ್ಡಿ ಕೊಟ್ಟಿದ್ದಾರೆ. ನಾನು ಇವಾಗ ಎಂಬ್ರಿಯೋ ಸ್ಯಾಕ್ ಚಿತ್ರ ಬರೆದಿದ್ದೆ ನಿಮಗೆ. ಎಂಬ್ರಿಯೋ ಸ್ಯಾಕ್ ಅಲ್ಲಿ ಪ್ಲಾಯ್ಡಿಗಳನ್ನ ನೆನಪು. ಇನ್ ಕೇಸ್ ಆಫ್ immature condition, all the cells are haploid, but at the time of maturity, the reason, that means central reason, two polar nuclei join together, it form a central cell. It is the only diploid cell in embryo sac. Okay, ಆ ನಾಲೆಡ್ಜ್ ಇರ್ಬೇಕು. ಎಂಬ್ರಿಯೋ ಸ್ಯಾಕ್ ಅಲ್ಲಿರೋ ಎಲ್ಲ ಸೆಲ್ನು ಎಪ್ಲಾಯ್ಡು. ನೆಕ್ಸ್ಟ್ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಸೆಲ್ ಮಾತ್ರ ಡಿಪ್ಲಾಯ್ಡು. ಆ ಎಂಬ್ರಿಯೋ ಸ್ಯಾಕಿಗೆ ಆಹಾರ ಕೊಡುವಂತಹ ನ್ಯೂಸಿಲಸ್ ಅದು ಕೂಡ ಡಿಪ್ಲಾಯ್ಡ್. ಹೋಗೋಣ, ಯಾವ್ದು ಆಪ್ಷನ್ ಸರಿ ಹೊಂದುತ್ತೆ ಅಂತ ನೋಡೋಣ. ಏನೇನ್ ಕೊಟ್ಟಿದ್ದಾರೆ ಅಲ್ಲಿ? ತಪ್ಪಾಗಿರೋದನ್ನ ಕಂಡಿಡಿರಿ ಅಂತ ಕೊಟ್ಟಿದ್ದಾರೆ. ವಿತ್ ರೆಸ್ಪೆಕ್ಟ್ ಟು ಆಂಜಿಯೋಸ್ಪರ್ಮ್, ಐಡೆಂಟಿಫೈ ದ ಇನ್ಕರೆಕ್ಟ್, ಸೆಲೆಕ್ಟ್ ದಿ ರಾಂಗ್ ಒನ್. ಫಸ್ಟ್ ಆಪ್ಷನ್ ಆಂಟಿಪೋಡಲ್ಸ್ 2n ಅಂತ ಕೊಟ್ಟಿದ್ದಾರೆ. 2n ಅಂತ ಕೊಟ್ಟಿದ್ರೆ ರಾಂಗ್, ಬಿಕಾಸ್ ಆಂಟಿಪೋಡಲ್ಸ್ ಪ್ಲಾಯ್ಡಿ ನಂಬರ್ ಈಸ್ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್. ಒಂದ್ ಸೆಟ್ ಮಾತ್ರ ಕ್ರೋಮೋಸೋಮ್ ಇರುತ್ತೆ. ವೆಜಿಟೇಟಿವ್ ಸೆಲ್ ಆಫ್ ಮೇಲ್ ಗ್ಯಾಮೆಟೋಫೈಟ್ ಈಸ್ ಅಪ್ಲೈಡ್. ಕರೆಕ್ಟ್ ಇದೆ. ಅಂದ್ರೆ ಪೋಲನ್ ಗ್ರೈನ್ ಸೆಲ್, ಮೆಜಾರಿಟಿ ಆಫ್ ದ ಪೋಲನ್ ಗ್ರೈನ್ ಹ್ಯಾಸ್ ಗಾಟ್ 2 ಸೆಲ್. ಯಾವ್ಯಾವ ಸೆಲ್ಲು? ಜನರೇಟಿವ್ ಸೆಲ್ಲು, ವೆಜಿಟೇಟಿವ್ ಸೆಲ್. ಪೋಲನ್ ಗ್ರೈನ್ ಅಂದ ತಕ್ಷಣ ನಮಗೆ ನೆನಪು ಬಂದ್ಬಿಡ್ಬೇಕು, 2 ಸೆಲ್ ಇದಾವೆ, ಒಂದು ವೆಜಿಟೇಟಿವ್ ಸೆಲ್ಲು, ಇನ್ನೊಂದು ಜನರೇಟಿವ್ ಸೆಲ್. ಎರಡ್ರದ್ದು ಪ್ಲಾಯ್ಡಿ ಎಷ್ಟು ಅಂತ ಹೇಳಿದ್ರೆ ಅಪ್ಲೈಡ್. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಮೂರನೇ ಸ್ಟೇಟ್ಮೆಂಟ್, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಟ್ರಿಪ್ಲಾಯ್ಡ್. ಹೆಂಗ್ ಫಾರ್ಮ್ ಆಗುತ್ತೆ ಪ್ರೈಮರಿ ಎಂಡೋಸ್ಪರ್ಮ್? ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮ್ ಆಗಬೇಕು ಅಂತಂದ್ರೆ 3 ನ್ಯೂಕ್ಲಿಯಸ್ ಇರ್ತವೆ. 3 ನ್ಯೂಕ್ಲಿಯಸ್, ಒಂದು ಸೆಕೆಂಡ್ ಮೇಲ್ ಗ್ಯಾಮಿಟ್, ಇನ್ನ 2 ಪೋಲಾರ್ ನ್ಯೂಕ್ಲಿಯೈ. ಅಂದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಬೇಕು ಅಂತಂದ್ರೆ ನಮಗೆ 3 ನ್ಯೂಕ್ಲಿಯಸ್ ಅವಶ್ಯಕತೆ. ಸರಿ ಇದೆ ಇದು ಸ್ಟೇಟ್ಮೆಂಟ್. 4ನೇದು, ಸೆಲ್ಸ್ ಆಫ್ ನ್ಯೂಸಿಲಸ್ ಇನ್ ಓವ್ಯೂಲ್ ಆರ್ ಡಿಪ್ಲಾಯ್ಡ್. ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ತಪ್ಪಿರೋದು ಯಾವ್ದು ಕಂಡುಹಿಡಿಬೇಕು. ನಾವೀಗ 3ನ್ನ ಓದ್ಕೊಂತ ಬಂದ್ವಿ. ತಪ್ಪಾಗಿರೋದು ಯಾವುದು ಅಂದ್ರೆ ಆಂಟಿಪೋಡಲ್ಸ್ ಆರ್ ಡಿಪ್ಲಾಯ್ಡ್ ಅಂತ ಇದೆ. ಓಕೆ, ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ನಾವು. ಇವಾಗ ಆಂಟಿಪೋಡಲ್ಸ್ ಆದ್ಮೇಲೆ ಅಂದ್ರೆ 9ನೇ ಪ್ರಶ್ನೆ. ಈಗ ಇನ್ ಕ್ಯಾಸ್ಟರ್ ಅಂತ ಇದೆ. 9ನೇ ಪ್ರಶ್ನೆ, ಕ್ಯಾಸ್ಟರ್ ಎಲ್ಲಿ ಬರುತ್ತೆ ಇದು? ಈ ಸೆಂಟೆನ್ಸ್ ಎಲ್ಲಿದೆ? ದ ಸೇಮ್ ಸೆಂಟೆನ್ಸ್ ಈಸ್ ಇನ್ ಟೆಕ್ಸ್ಟ್ ಬುಕ್ ಔಟ್ ಬ್ರೀಡಿಂಗ್ ಡಿವೈಸ್ ಎಕ್ಸ್ಪ್ಲೈನ್ ಮಾಡುವಾಗ ಮಾಡಿದೆ. ನಾನು ಇವಾಗ ಹೇಳಿದೆ 5 ಕಂಡೀಷನ್ ಹೇಳಿದೆ, ಅದರಲ್ಲಿ 4ನೇ ಕಂಡೀಷನ್, ದಟ್ ಮೀನ್ಸ್ ಯೂನಿಸೆಕ್ಸುವಲ್. ಅಂದ್ರೆ ಕೆಲವು ಹೂವಿನಲ್ಲಿ ಒಂದೇ ಒಂದು ಲಿಂಗ ಇರುತ್ತೆ, ಐದರ್ ಮೇಲ್ ಆರ್ ಫಿಮೇಲ್. ಹಂಗಾರೆ ಒಂದೇ ಪ್ಲಾಂಟ್ ಅಲ್ಲಿ ಮೇಲ್ ಫ್ಲವರ್ಸ್ ಇರುತ್ತೆ, ಫಿಮೇಲ್ ಫ್ಲವರ್ಸ್ ಇರುತ್ತೆ. ಮೆಕ್ಕೆಜೋಳ ನೆನ್ಪಿಟ್ಕೊಳ್ರಿ, ಕ್ಯಾಸ್ಟರ್ ನೆನ್ಪಿಟ್ಕೊಳ್ರಿ. ಕ್ಯಾಸ್ಟರ್ ಅಂಡ್ ಮೇಜ್ ಅದೇ ಕೊಟ್ಟಿರೋದು, ಮೇಜ್ ಅಂಡ್ ಕ್ಯಾಸ್ಟರ್. ಅಲ್ಲಿ ನೀವು ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ ಫ್ಲವರ್ ಅಲ್ಲಿ ಒಂದೇ ಸೆಕ್ಸ್ ಇದೆ, ಬಟ್ ಅದೇ ಪ್ಲಾಂಟ್ ಮೇಲೆ ಇನ್ನು ಫಿಮೇಲ್ ಫ್ಲವರ್ಸ್ ಇದಾವೆ. ಒನ್ ಪ್ಲಾಂಟ್ ಬಿಯರ್ ಬೋತ್
ಮೇಲ್ ಆಸ್ ವೆಲ್ ಆಸ್ ಫೀಮೇಲ್ ಫ್ಲವರ್ಸ್ ಅಟ್ ಡಿಫ್ರೆಂಟ್ ಪೊಸಿಷನ್. ಒಂದೇ ಗಿಡ ಒತ್ಕೊಂಡಿದೆ ಅನ್ನಕ್ಕೆ ಏನಂತಾರೆ? ಮಾನೋಯೇಷಿಯಸ್. ಓನ್ಲಿ ಒನ್ ಪ್ಲಾಂಟ್ ಬಿಯರ್ಸ್ ಬೋತ್ ಮೇಲ್ ಅಂಡ್ ಫಿಮೇಲ್ ಇಸ್ ಮಾನೋಸ್. ಪಪ್ಪಾಯ ಗಿಡ, ಪಪ್ಪಾಯ ಗಿಡದಲ್ಲಿ ಒಂದು ಪ್ಲಾಂಟ್ ಅಲ್ಲಿ ಒಂದೇ ಸೆಕ್ಸ್ ಇರುತ್ತೆ. ಸೈಕಾಸ್ ಒಂದು ಪ್ಲಾಂಟ್ ಅಲ್ಲಿ ಒಂದೇ ಇರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ನಾವು ಮೇಲು ಫಿಮೇಲ್ ನೋಡ್ಬೇಕಪ್ಪ ಅಂದ್ರೆ ಎರಡು ಆರ್ಗ್ಯಾನಿಸಮ್ ನ ತರಬೇಕು. ಅಂತವಕ್ಕೆ ಏನಂತಾರೆ? ಡಯೋಷಿಯಸ್. ಇವ್ರು ಕೊಟ್ಟಿರೋದು ಯಾವ್ದ್ರ ಬಗ್ಗೆ? ಮಾನುಷಿಯಸ್ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕ್ಯಾಸ್ಟರ್, ಓಕೆ, ಹರಳೆಕಾಯಿ ಮತ್ತೆ ಇದು ಮೆಕ್ಕೆಜೋಳ, ಇವೆರಡನ್ನು ಏನ್ ಕಂಡೀಷನ್ ಕೊಟ್ಟಿದ್ದಾರೆ? ಓಕೆ, ಎಲ್ಲ ಆಪ್ಷನ್ ಓದ್ತಾ ಹೋಗೋಣ. ಆಟೋಗೆಮಿ ಇಸ್ ಪ್ರಿವೆಂಟೆಡ್. ಫ್ಲವರ್ ಅಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಯುವುದಿಲ್ಲ. ಕರೆಕ್ಟ್ ಇದೆ ಇದು. Self pollination will not take place because each flower has got only one sex. Next, but getinogamy occur. ಸರಿ ಇದೆ ಇದು. ಓಕೆ, ನೆಕ್ಸ್ಟ್ ನೋಡೋಣ. ಬೋತ್ ಆಟೋಗೆಮಿ ಅಂಡ್ ಗೆಟಿನೋಗೆಮಿ ಆರ್ ಪ್ರಿವೆಂಟೆಡ್. ರಾಂಗ್. ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ಆರ್ ಬಾರ್ನ್ ಆನ್ ಡಿಫ್ರೆಂಟ್ ಪ್ಲಾಂಟ್. ನೋ, ನಾನು ಮಾನೋಷಿಯಸ್ ಅಂತ ಹೇಳಿದೆ. ಮೆಕ್ಕೆಜೋಳ ಅದ್ರಲ್ಲಿ ಫಿಮೇಲ್ ಇರುತ್ತೆ, ಮೇಲ್ ಇರುತ್ತೆ. ನೀವು ಹಳ್ಳಿಗಳಲ್ಲಿ ವಾಸವಾಗಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು 2-3 ತೆನೆ ಬಿಟ್ಟಿದೆ ಅಂದ್ರೆ ಅದ್ರ ತುದಿನ ಕಟ್ ಮಾಡ್ತಾರೆ ದನಗಳಿಗೆ ಹಾಕೋಣ ಅಂತ. ಯಾಕೆಂದ್ರೆ ಆ ಮೇಲ್ಪಾರ್ಟ್ ಏನು ಉಪಯೋಗ ಇಲ್ಲ. ನಮಗೆ ತೆನೆ ಬಂತು ಅಂತಂದ್ರೆ ಆ ಪ್ಲಾಂಟ್ ಅಲ್ಲಿ ಮೇಲೆ ಅಂದ್ರೆ ಸುಪೀರಿಯರ್, ಅದಕ್ಕೆ ಏನಂತ ಕರೀತಾರೆ ನಿಮಗೆ, ಈ ಕಬ್ಬಿಂದು ತುದಿ ಎಲ್ಲ ಇದ್ರೆ ಅದನ್ನ ವೆಹಿಕಲ್ಗೆಲ್ಲ ಆರ್ನಮೆಂಟಿಗೆ ಯೂಸ್ ಮಾಡ್ತಾರೆ. ಓಕೆ, ಸೊಪ್ಪೆದಂಟು ಅಂತ ಕರೀತಾರೆ ಅಲ್ವಾ. ಅದೇನದು ಯಾವ ಬೇರೆ ಬೇರೆ ಪ್ಲಾಂಟ್ ಅಲ್ಲಿ ಇರುತ್ತೆ. ನೋ. ನೆಕ್ಸ್ಟ್, ಆಂಥರ್ ಅಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಅಟ್ ಡಿಫ್ರೆಂಟ್ ಪೊಸಿಷನ್. ನೋ, ರಾಂಗ್. ಯಾವ್ದು ಆನ್ಸರ್ ಹಂಗಾದ್ರೆ? ಇನ್ ಕೇಸ್ ಆಫ್ ಕ್ಯಾಸ್ಟರ್ ಆಟೋಗೆಮಿ ಇಸ್ ಪ್ರಿವೆಂಟೆಡ್ ಅಂಡ್ ಬಟ್ ನಾಟ್ ಗೆಟಿನೋಗೆಮಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ಈಗ 10ನೇ ಪ್ರಶ್ನೆಗೆ ಹೋಗೋಣ. 10ನೆಯ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? 10ನೇ ಪ್ರಶ್ನೆ ಜರ್ಮ್ ಪೋರ್ ಅಂತ ಇದೆ. 10ನೇ ಪ್ರಶ್ನೆ ನೋಡ್ತಾ ಇದ್ದೀರಾ? ಕಾಣಿಸ್ತಾ ಇದೆಯಾ? ಟೆಕ್ಸ್ಟ್ ಬುಕ್ ಅಲ್ಲಿ ಹೋಗ್ರಿ. ಯಾವ್ದ್ರ ಹತ್ರ ಹೋಗ್ಬೇಕು? ಜರ್ಮ್ ಪೋರ್ ನೋಡ್ಬೇಕು ನೀವು ಅಂತಂದ್ರೆ, ಜರ್ಮ್ ಪೋರ್ ಓದ್ಕೋಬೇಕು ಅಂತಂದ್ರೆ ನೀವು ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಹತ್ರ ಹೋಗ್ಬೇಕು. ದ ಜರ್ಮ್ ಪೋರ್ ಇನ್ ದ ಪೋಲನ್ ಗ್ರೇನ್ ಆರ್ ದ ರೀಸನ್ಸ್. ಅಂದ್ರೆ ಜರ್ಮ್ ಪೋರ್ ಇರುವಂತ ಸ್ಥಳವು ದಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್, ಸ್ಟ್ರಾಂಗ್ ಆಸಿಡ್, ಆಲ್ಕಲೈನ್ ಅಲ್ವಾ. ಇದು ಅದ ಯಾವುದು ಟೆಂಪರೇಚರ್ನ ಕಂಟ್ರೋಲ್ ಮಾಡುವಂತ ಜಾಗ ಅಂತ ಕೊಟ್ಟಿದ್ದಾರೆ. ಟೆಂಪರೇಚರ್ನ ಕಂಟ್ರೋಲ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ನಾವು ಓದ್ತಾ ಇರೋದು ಯಾವ್ದ್ರ ಬಗ್ಗೆ? ನಮಗ್ ಬೇಕಾಗಿರ್ತಕ್ಕಂಥದ್ದು ಜರ್ಮ್ ಪೋರ್. ಜರ್ಮ್ ಪೋರ್ ಇಸ್ ದ ಪಾರ್ಟ್ ಆಫ್ ದ ಪೋಲನ್ ಗ್ರೈನ್ ವೇರ್ ಪೋರೋಪೊಲೆನಿನ್ ಇಸ್ ಅಬ್ಸೆಂಟ್. ಚೆನ್ನಾಗಿ ನೆನ್ಪಿಟ್ಕೋಬೇಕು ನಾವು. ಯಾಕೆಂದ್ರೆ ಇವ್ರೇನ್ ಕೊಟ್ಟಿದ್ದಾರೆ? ಜರ್ಮ್ ಪೋರ್ನ ಜಾಗದಲ್ಲಿ ಟೆಂಪರೇಚರ್ನ ಕಂಟ್ರೋಲ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ರಾಂಗ್. ಟೆಂಪರೇಚರ್ ಕಂಟ್ರೋಲ್ ಮಾಡಕ್ಕೆ ಅಲ್ಲಿ ಪೋರೋಪೊಲೆನಿನ್ ಇರಲ್ಲ. ಎರಡನೇದು, ಥ್ರೂ ವಿಚ್ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ಇನ್ ಟು ಫಿಮೇಲ್ ಗ್ಯಾಮಿಟ್. ಇಲ್ಲಿಂದಾನೇ ಮೇಲ್ ಗ್ಯಾಮಿಟ್ ಬರ್ತವೆ ಅಂತ ಕೊಟ್ಟಿದ್ದಾರೆ. ಮೇಲ್ ಗ್ಯಾಮಿಟ್ ಯಾವಾಗ ನಾವು ಸ್ಟಡಿ ಮಾಡ್ತಿರೋದು ಯಾವುದು? ಆಂಜಿಯೋಸ್ಪರ್ಮ್. ಆಂಜಿಯೋಸ್ಪರ್ಮ್ ನಲ್ಲಿ ಎಂಬ್ರಿಯೋಫೈಟಸ್ ಸೈಫೋನೋಗ್ಯಾಮಾ ಅಂತ ಇದೆ. ಥ್ರೂ ಪೋಲನ್ ಟ್ಯೂಬ್ ಮೇಲ್ ಗ್ಯಾಮಿಟ್ಸ್ ಆರ್ ಟ್ರಾನ್ಸ್ಫರ್ ಟು ಫಿಮೇಲ್. ಓಕೆ, ಅಂದ್ರೆ ಪೋಲನ್ ಟ್ಯೂಬ್ ಆಗ್ಬೇಕು. ಇದು ರಾಂಗ್. ನೆಕ್ಸ್ಟ್, ವಿಚ್ ಆರ್ ಮೇಡ್ ಅಪ್ ಆಫ್ ಲಿಗ್ನಿನ್ ಅಂತ ಕೊಟ್ಟಿದ್ದಾರೆ. ಲಿಗ್ನಿನ್ ಅಂಡ್ ಸುಬೇರಿನ್. ಲಿಗ್ನಿನ್ ಅಂಡ್ ಸುಬೇರಿನ್ ಇಂದ ಆಗದೆ ಯಾವುದು? ಲಿಗ್ನಿನ್ ಅಂಡ್ ಸುಬೇರಿನ್ ಮೇಕ್ ಸ್ಕ್ಲಿರಂಕೈಮೆಟಸ್ ವಾಲ್ ಅಲ್ವಾ. ಸೊ ಇಲ್ಲಿಲ್ಲ. ಇಲ್ಲಿ ನಮಗೆ ಪರಿಚಯ ಇರೋ ವರ್ಡ್ಗಳು ಯಾವ್ಯಾವು? ಒಂದು ಪೆಕ್ಟಿನ್, ಇನ್ನೊಂದು ಸೆಲ್ಯುಲೋಸ್, ಇನ್ನೊಂದು ಸ್ಪೋರೋಪೊಲೆನಿನ್. ಆ ಪದಗಳು ಪರಿಚಯ ಇರಬೇಕು. ಓಕೆ, ನೆಕ್ಸ್ಟ್, ವಿಚ್ ಲ್ಯಾಕ್ಸ್ ಸ್ಪೋರೋಪೊಲೆನಿನ್ ಅಂದ್ರೆ ಇದು ಸರಿಯಾದ ಉತ್ತರ. ಸ್ಪೋರೋಪೊಲೆನಿನ್ ನಮಗೆ, ನಾವು ಈಗ ಕಾನ್ಸಂಟ್ರೇಟ್ ಮಾಡ್ತಿರೋದು ಯಾವುದು? ಜರ್ಮ್ ಪೋರ್ ಅನ್ನೋ ಭಾಗದಲ್ಲಿ. ಅಲ್ಲಿ ಸ್ಪೋರೋಪೊಲೆನಿನ್ ಇರಲ್ಲ. ತುಂಬಾ ಸುಲಭ ಇದೆ ಪ್ರಶ್ನೆ. ನೀವು ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಚೆನ್ನಾಗಿ ಓದಿರ್ಬೇಕು. ಪೋಲನ್ ಗ್ರೇನ್ ಅಂತ ಅಂದ್ರೆ ಏನೇನು ತಿಳ್ಕೊಂಡಿರ್ಬೇಕು? ಔಟರ್ ವಾಲ್ ಇಸ್ ಎಕ್ಸೈನ್, ಇನ್ನರ್ ವಾಲ್ ಇಸ್ ಇಂಟೈನ್ ಅಂಡ್ ಎಕ್ಸೈನ್ ಇಸ್ ಡಿಸ್ಕಂಟಿನ್ಯೂಯಸ್, ಇಂಟೈನ್ ಇಸ್ ಕಂಟಿನ್ಯೂಯಸ್. ಆಮೇಲೆ ಯಾವ ವಾಲ್ ಇಂದ ನಿಮಗೆ ಪೋಲನ್ ಟ್ಯೂಬ್ ಬೆಳೆಯುತ್ತೆ ಅಂತ ಕೇಳಿದ್ರೆ ಇಂಟೈನ್ ಡೆವಲಪ್ಸ್ ಇಂಟು ಪೋಲನ್ ಟ್ಯೂಬ್. ಹಾಗಾದ್ರೆ ಮೇಲ್ ಗ್ಯಾಮಿಟ್ ಯಾವ್ದ್ರಿಂದ ಬೆಳೆಯುತ್ತೆ ಅಂತ ಕೇಳ್ತಾರೆ. ಇಲ್ಲಿ ನಮ್ಮ ಪ್ರಾಕ್ಟಿಕಲ್ ವೈವಾ ಕ್ವಶನ್ ಅಲ್ಲಿ ಕೇಳ್ತಾರೆ. ಜನರೇಟಿವ್ ಸೆಲ್ ಇಂದ ಬೆಳೆಯುತ್ತೆ. 11ನೇ ಕ್ವಶನ್. ಮುಂದಿನ ಭಾಗ, ಇನ್ ದಿಸ್ ಡಯಾಗ್ರಾಮ್ ಶೋಯಿಂಗ್ LS ಆಫ್ ಎಂಬ್ರಿಯೋ. ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅಲ್ಲಿ ಲೇಬಲ್ ಅನ್ನ ಐಡೆಂಟಿಫೈ ಮಾಡಬೇಕು. ಕ್ವಶನ್ ನಂಬರ್ 11. ಡಯಾಗ್ರಾಮ್ ನೋಡಿದ ತಕ್ಷಣನೇ ಅರ್ಥ ಆಗುತ್ತೆ. ಬಹಳ ಸುಲಭ ಇದೆ. ಯಾವ್ದು ಲೇಬಲ್ ನಿಮಗೆ ಬೇಗ ಗುರ್ತಿಡಿಯಕ್ ಬರುತ್ತೆ ನೋಡಿ. ಇಲ್ಲಿ ನೋಡ್ರಿ, ಯಾವ್ದಿದು?
ಮೊದಲನೇದು ಯಾವುದು? ಇದು ಕಾರ್ಟಿಲಿನಿಯನ್ ಇರೋ ಭಾಗ, ಸ್ಕೂಟೆಲಮ್. ಓಕೆ, ಎ ಅಂದ್ರೆ ಎಪಿಬ್ಲಾಸ್ಟ್. ಏನು ಎಪಿಬ್ಲಾಸ್ಟ್ ಅಂದ್ರೆ? ಇಟ್ ಈಸ್ ನಾನ್ ಫಂಕ್ಷನಲ್, ಇಟ್ ಮೈಟ್ ಹ್ಯಾವ್ ಫಾರ್ಮ್ಡ್ ಸೆಕೆಂಡ್ ಕಾರ್ಟಿಲಿಡನ್. ಇದು ಎರಡನೇ ಕಾರ್ಟಿಲಿಡನ್ ಆಗಬಹುದಾಗಿದ್ದಂತ ಭಾಗ, ಬಟ್ ಇದು ಬೆಳವಣಿಗೆ ಆಗಿಲ್ಲ, ಬೆಳವಣಿಗೆ ಕುಂಠಿತ ಆಗಿರ್ತಕ್ಕಂಥ ಎರಡನೇ ಎಂಬ್ರಿಯೋ. ಸೆಕೆಂಡ್ ಕಾರ್ಟಿಲಿಡನ್ ಪಾರ್ಟ್ ಯಾವುದು? ಎ ಅನ್ನೋದು ಎಪಿಬ್ಲಾಸ್ಟ್. ಎಪಿಬ್ಲಾಸ್ಟ್ ಎಲ್ಲೇ ಇತ್ತು ನೋಡ್ಕೊಂಬರ್ರಿ. ಎ ಅನ್ನೋದಕ್ಕೆ ಎಪಿಬ್ಲಾಸ್ಟ್, ಇಲ್ಲಿಲ್ಲ ಎ, ಇಲ್ಲಿ ಶೂಟ್ ಎಫೆಕ್ಟ್ಸ್ ಅಂತ ಇದೆನೋ, ಇಲ್ಲಿ ಎಪಿಬ್ಲಾಸ್ಟ್ ಅಂತ. ಕೊನೆ ಎರಡು ಆಪ್ಷನ್ ಅಲ್ಲಿ ಎಪಿಬ್ಲಾಸ್ಟ್ ಇದೆ. ಸರಿ, ಕೊನೆ ಎರಡು ಆಪ್ಷನ್ ಅಂತ ಗೊತ್ತಾಯ್ತು ನಮಗೆ. ಆಯ್ತು, ಮೊದಲನೇದೆರಡು ಅಂದ್ರೆ 50-50 ಮಾಡಿದ್ವಿ. ನೆಕ್ಸ್ಟ್ 3 ಮತ್ತೆ 4. ಇಲ್ಲಿ ಯಾವ್ದು ನೋಡ್ಬೇಕು? ಈ ಬಿ ಅಂಡ್ ಸಿ ನೋಡಿ. ನಾನು ಅವಾಗಲೇ ಹೇಳಿದೆ ನಿಮಗೆ, ಎಂಬ್ರಿಯನ್ ಆಕ್ಸಿಸ್ ಹ್ಯಾಸ್ 2 ಪಾರ್ಟ್. ಒನ್ ಇಸ್ ಪ್ಲಿಮೆಂಟ್, ಅನದರ್ ಒನ್ ಇಸ್ ರಾಡಿಕಲ್. ಒಂದು ರೂಟ್ ಆಗಿ ಬೆಳೆಯುತ್ತೆ, ಇನ್ನೊಂದು ಶೂಟ್ ಆಗಿ ಬೆಳೆಯುತ್ತೆ. ಕಾಂಡವಾಗಿ ಬೆಳೆಯುವಂತ ಭಾಗ, ಇನ್ನೊಂದು ಬೇರಾಗಿ ಬೆಳೆಯುವಂತ ಭಾಗ. ಯಾವುದು? ರಾಡಿಕಲ್ ಅಂಡ್ ದೆನ್ ಪ್ಲಿಮ್ಯೂಲ್. ರಾಡಿಕಲ್ ಇಸ್ ಕವರ್ಡ್ ಬೈ ಕೊಲಿಯೋರೈಸಮ್, ಶೂಟ್. ಪ್ಲಿಮ್ಯೂಲ್ ಇಸ್ ಕವರ್ಡ್ ಬೈ ಕೊಲಿಯಾಪ್ಟೈಲ್. ಸಿಗೆ ಕೊಲಿಯಾಪ್ಟೈಲ್ ಅಂತ ಇರ್ಬೇಕು. ಕೊಲಿಯಾಪ್ಟೈಲ್ ಅಂತ ಎಲ್ಲಿದೆ? ಎರಡು ಕಡೆನೂ ಇದೆ. ಎಪಿಬ್ಲಾಸ್ಟ್ ಅಂತ ಇದೆ, ಅದಾದ್ಮೇಲೆ ಸ್ಕುಟೆಲಮ್ ಅಂತ ಇದೆ. ಇಲ್ಲಿ ಸ್ಕುಟೆಲಮ್ ಅನ್ನೋ ವರ್ಡ್ ಇಲ್ಲ. ಯಾವುದಕ್ಕೆ? ಡಿಗೆ. ಡಿ ಸ್ಕುಟೆಲಮ್ ಅನ್ನೋದು ಇದರಲ್ಲಿಲ್ಲ. ಸೊ ಬಹಳ ಸುಲಭವಾಗಿ ಗೊತ್ತಿಡಬಹುದು. ಒಂದು ಬರೀ ಎ ನೋಡಿ ನಾನು ಕಂಡಿಡಿದೆ, ಯಾವುದು? ಎಪಿಬ್ಲಾಸ್ಟ್ ಅಂತ. ಇನ್ನೊಂದು ಸಿ ಕೊಲಿಯಾಪ್ಟೈಲ್. ಬೇರೆಯವನ್ನ ನೋಡ್ರಿ. ಬಿ ನೋಡ್ರಿ, ರಾಡಿಕಲ್ ಕರೆಕ್ಟ್ ಇದೆ. ಸಿ ಕೊಲಿಯಾಪ್ಟೈಲ್. ನೆಕ್ಸ್ಟ್ ಇ ಕೊಲಿಯೋರೈಸಾ, ಅಂಡ್ ದೆನ್ ಶೂಟ್ ಎಫೆಕ್ಟ್ಸ್. ಶೂಟ್ ಎಫೆಕ್ಟ್ಸ್, ಶೂಟ್ ಇಲ್ಲಿ ಕೊಟ್ಟಿದೆ. ಸೊ ಆನ್ಸರ್ ಯಾವ್ದಂಗಾದ್ರೆ ಫೋರ್ತ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಯಾವುದು? ಮುಂದಿನ ಪ್ರಶ್ನೆ 12ನೇ. ಇವಾಗ ಔಟ್ ಬ್ರೀಡಿಂಗ್ ಡಿವೈಸಸ್ ಹೇಳ್ಬೇಕಾದ್ರೆ ನಾನು ನಿಮಗೆ ಒಂದು ವರ್ಡ್ ಹೇಳಿದೆ, ಏನು? ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್. ಏನಾಗುತ್ತೆ? ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್ ಮೇ ರಿಸಲ್ಟ್ಸ್ ಇನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ ಬ್ರೀಡಿಂಗ್ ಡಿಪ್ರೆಷನ್ ಮೊದಲನೇ ವರ್ಡೇ ಕರೆಕ್ಟು. ನೆಕ್ಸ್ಟ್ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲ ಇದಲ್ಲ. ಯಾಕೆಂದ್ರೆ ಸೆಲ್ಫ್ ಪಾಲಿನೇಷನ್ ಸಪೋರ್ಟ್ ಮಾಡಂಗಿದ್ರೇನೆ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ನೆಕ್ಸ್ಟ್ ಫಾರ್ಮೇಶನ್ ಆಫ್ ಯೂನಿಸೆಕ್ಷುವಲ್ ಫ್ಲವರ್. ನೋ, ಗ್ಯಾಮಿಟ್ಸ್ ಲೂಸ್ ವಿಗರ್ ಅಂತ. ಗ್ಯಾಮಿಟ್ಸ್ ಕ್ವಾಲಿಟಿ ಹಾಳಾಗುತ್ತೆ. ಗ್ಯಾಮಿಟ್ ಕ್ವಾಲಿಟಿ ಹಾಳಾಗಲ್ಲ. ದ ಪ್ರಾಡಕ್ಟ್ ವಿಲ್ ಶೋ. ಏನಾಗುತ್ತೆ ಪ್ರಾಡಕ್ಟ್? ಸೊ ಇಟ್ ಮೇ ಬಿ ನಿಯರರ್ ಟು ಸ್ಟರೈಲ್. ಅಂದ್ರೆ ಅದು ಫರ್ಟೈಲಿಟಿ ಇದ್ರೂ ಕೂಡ ಅಷ್ಟೊಂದು ನಮಗೆ ಕ್ಲೈಮ್ಯಾಟಿಕ್ ಕಂಡೀಷನ್ ಸಕ್ಸಸ್ ಆಗುವಂತ ಪ್ಲಾಂಟ್ ಬರಲ್ಲ. ಸಕ್ಸಸ್ ರೇಟ್ ವಿಲ್ ಬಿ ಡಿಕ್ರೀಸ್. ಪ್ರೊಡಕ್ಟಿವಿಟಿ ಡಿಕ್ರೀಸಸ್ ಫ್ರಮ್ ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್ ಆಸ್ ವೆಲ್ ಆಸ್ ಫರ್ಟಿಲಿಟಿ ಆಲ್ಸೋ ಡಿಕ್ರೀಸ್. ಆನ್ಸರ್ ಯಾವುದು? ಇನ್ ಬ್ರೀಡಿಂಗ್ ಡಿಪ್ರೆಷನ್. ಔಟ್ ಬ್ರೀಡಿಂಗ್ ಡಿವೈಸ್ ನಾವು ಕಲಿಯುವಾಗ the plants that encourage cross pollination do not encourage self pollination in the nature to bring high variety to avoid inbreeding depression ಅಂತ ಕೊಟ್ಟಿದೆ. ಓಕೆ, ನೆಕ್ಸ್ಟ್ ಇಗೋಣ 13ನೇ ಪ್ರಶ್ನೆ. ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ನೋಡ್ರಿ, ನಾವು ಥಿಯರಿ ಎಕ್ಸಾಮಿಗೆ ಓದ್ಬೇಕಾದ್ರೆ ಈ 3 ವರ್ಡ್ ಹೈಯೆಸ್ಟ್ ಥಿಯರಿ ಡೆಫಿನೇಷನ್ಸ್ ಕೇಳಿರೋದೇ ಏನು? ಪಾರ್ಥಿನೋಕಾರ್ಪಿ. ವಾಟ್ ಈಸ್ ಪಾರ್ಥಿನೋಕಾರ್ಪಿ ಅಂದ ತಕ್ಷಣ ನಾವೇನ್ ಹೇಳ್ತೀವಿ? ಪಾರ್ಥಿನೋಕಾರ್ಪಿ ನಥಿಂಗ್ ಬಟ್ process of formation of fruit ಅಲ್ವಾ, ವಿತೌಟ್ ಫರ್ಟಿಲೈಸೇಷನ್. ಕಾರ್ಪಿ ಮೀನ್ಸ್ ಫ್ರೂಟ್. ಆಯ್ತು, ಯಾವುದು ಎಕ್ಸಾಂಪಲ್ ಪಾರ್ಥಿನೋಕಾರ್ಪಿಕ್ ಫ್ರೂಟ್? ಬನಾನಾ. ಓಕೆ, ಆಮೇಲೆ ನೆಕ್ಸ್ಟ್ ಅಪೋಮಿಕ್ಸಿಸ್. ಅಪೋಮಿಕ್ಸಿಸ್ ಅಂತ ಅಂದ್ರೆ ಏನು? ಫಾರ್ಮೇಶನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಓಕೆ, ನೆಕ್ಸ್ಟ್ ಪಾಲಿಎಂಬ್ರಿಯಲ್. ಅಕರೆನ್ಸ್ ಆಫ್ ಮೆನಿ ಎಂಬ್ರಿಯೋ ವಿತ್ ಇನ್ ದ ಸೀಡ್. ಡಾರ್ಮೆನ್ಸಿ. ಡಾರ್ಮೆನ್ಸಿ ಇಸ್ ದ ಟರ್ಮ್ ವೇರ್ the seed shows slow metabolic activity. ಓಕೆ, ಅಂದ್ರೆ ನಾವೀಗ ಮನೆಗೆ ಗ್ರೌಂಡ್ ನಟ್ಟು ಅಥವಾ ಸನ್ಫ್ಲವರ್ ಏನಾದ್ರು ತಂದ್ವಿ ಅಂತ ತಿಳ್ಕೊಳ್ಳಿ, ತಂದ್ ನೆಕ್ಸ್ಟ್ ಡೇನೆ ಅದು ಜರ್ಮಿನೇಟ್ ಆಗಲ್ಲ. ಇಟ್ ವಿಲ್ ಬಿ ಇನ್ ದ ಡಾರ್ಮೆಂಟ್ ಸ್ಟೇಟ್. ಎಲ್ಲಿ ಕೊಟ್ಟಿದ್ದಾರೆ ಈ ವರ್ಡು? ಫಾರ್ ಸ್ಟೋರೇಜ್ ಆಫ್ ಸೀಡ್ ಯು ನೀಡ್ 2 ಕಂಡೀಷನ್ಸ್. ನಾವು ಸೀಡ್ಗಳನ್ನ ಬಹಳ ದಿನ ತೆಗೆದಿಡ್ಬೇಕು ಅಂತಂದ್ರೆ 2 ವಸ್ತುಗಳನ್ನ ನೋಡ್ಕೊಂಡಿರ್ಬೇಕು. ಯಾವ್ದು? ಒಂದು, ನೀರಿನ ಅಂಶ ಕಡಿಮೆ ಇರ್ಬೇಕು. ಇಟ್ ಮಸ್ಟ್ ಬಿ ಡಿಹೈಡ್ರೇಟೆಡ್. ನೆಕ್ಸ್ಟ್ ಇಟ್ ಮಸ್ಟ್ ಶೋ ಡಾರ್ಮೆನ್ಸ್. ಡಿಹೈಡ್ರೇಷನ್ ಅಂದ್ರೆ ನೀರೇ ಇಲ್ದಂಗ್ ಮಾಡ್ಬೇಕಾ? ಎಷ್ಟು ಪರ್ಸೆಂಟೇಜ್ ನೀರಿರಂಗ್ ನೋಡ್ಕೋಬೇಕು? ಮುಂದಿನ ಪರೀಕ್ಷೆಗಳಿಗೆ ಕೇಳ್ಬೋದು, ನೀವು ಅದನ್ನ ನೋಡ್ಕೊಳ್ಳಿ. ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅಡ್ವಾಂಟೇಜ್ ಆಫ್ ಸೀಡ್ ಆದ ತಕ್ಷಣನೇ ಇದೆ.
ಎಷ್ಟಿರಬೇಕು? 10 to 15% ಆಫ್ ಮಾಯಿಶ್ಚರ್ ಮಸ್ಟ್ ಬಿ ದೇರ್. ಓಕೆ, ನಮ್ಮ ಪ್ರಶ್ನೆಗೆ ಉತ್ತರ ಯಾವುದು ನೋಡೋಣ. ಸಮಯ ಆಗ್ತಾ ಇದೆ, ಕೊನೆಯ 10 ನಿಮಿಷ ಇದೆ. ನಾವೀಗ ಬೇಗ ಬೇಗ ಪ್ರಶ್ನೆಗಳಿಗೆ ಹೋಗೋಣ. ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಸೀಡ್ಸ್ ಫರ್ಟಿಲೈಸೇಷನ್ ಇಲ್ದಲೆ ಸೀಡ್ ಆಗೋದು ಯಾವುದು? ಅಪೋಮಿಕ್ಸಿಸ್. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ. 2000 ವರ್ಷಗಳ ಹಿಂದೆ ರಾಜ ಹೆರೋದನ ಅರಮನೆಯನ್ನ ಎಕ್ಸ್ಕವೇಟ್ ಅಂದ್ರೆ ಅದನ್ನ ನಾವು ಉತ್ಖನನ ಮಾಡುವಾಗ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎಕ್ಸ್ಕವೇಟ್ ಮಾಡ್ತಾರೆ. ಆ ಪ್ಯಾಲೇಸ್ ನ ಎಕ್ಸ್ಕವೇಟ್ ಮಾಡ್ಬೇಕಾದ್ರೆ ಸಿಕ್ಕಿರ್ತಕ್ಕಂಥ ಯಾವುದು ವಯಬಲ್ ಸೀಡ್. ವಯಬಿಲಿಟಿ ಅಂತ ವರ್ಡ್ ಹೇಳಿದೆ. ಏನು ವಯಬಿಲಿಟಿ ಅಂದ್ರೆ? ವಯಬಿಲಿಟಿ ಅಂದ್ರೆ ಕೆಪಾಸಿಟಿ ಆಫ್ ದ ಸೀಡ್ ಟು ಅಂಡರ್ಗೋ ದ ನೆಕ್ಸ್ಟ್ ಮೆಟಬಾಲಿಕ್ ಆಕ್ಟಿವಿಟಿ. ಬೆಳವಣಿಗೆಗೆ ಸಹಾಯ ಮಾಡದಿದ್ರೆ, ಗ್ರೋತ್ಗೆ ಹೆಲ್ಪ್ ಮಾಡದಿದ್ರೆ, ಆಮೇಲೆ ಅದು ಜರ್ಮಿನೇಟ್ ಆಗೋ ಚಾನ್ಸ್ ಇದ್ರೆ, ಅದೇ ತರ ಪಾಲಿನೇಟ್ ಆಗಿ ಫರ್ಟಿಲೈಸ್ ಮಾಡೋ ಕೆಪಾಸಿಟಿ ಇದ್ರೆ ವಯಬಲ್ ಪೋಲನ್ ವಯಬಿಲಿಟಿ ಅಂತ ಇದೆ. ಅದ್ ನೋಡ್ಕೊಳ್ಳಿ. ಸರಿ, ನಮ್ಗೆ ಯಾವ್ದು ಬೇಕು? 10,000 ವರ್ಷ ಹಳೆ ಸೀಟ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಪಾಠದಲ್ಲಿ ಕೊನೆಯ ಪೇಜು. ನೆಕ್ಸ್ಟ್ 2000 ಇಯರ್ ಓಲ್ಡ್ ಯಾವುದು ಅಂತಂದ್ರೆ ಫಿಯಾನಿಕ್ಸ್ ಡ್ಯಾಕ್ಟೈಲಿಫೆರಾ, ಡೇಟ್ ಪಾಮ್ ಗಿಡ. ಇದು ಸರಿಯಾದ ಉತ್ತರ, ಫಿಯಾನಿಕ್ಸ್ ಡ್ಯಾಕ್ಟೈಲಿಫೆರಾ. ಬೇರೆ ಆಪ್ಷನ್ ನೋಡ್ರಿ, ಲುಪಿನಸ್ ಆರ್ಕ್ಟಿಕಸ್ ಅಂತ ಇದೆ. ಇದು 10,000 ವರ್ಷ ಹಳೆದು. ಎಲ್ಲಿತ್ತಿದು? ಇದು ಆರ್ಕ್ಟಿಕ್ ಟಂಡ್ರ. ಇದು ಸ್ಟ್ರೊಬೈಲಸ್ ಕುಂತಿಯಾನ ಅಂತ ಇದೆ. ಇದು ನಿಮಗೆ 12 ವರ್ಷಕ್ಕೊಂದ್ಸಲ ಹೂ ಬಿಡುವಂತ ಗಿಡ. ಓಕೆ, ಇವಾಗ ಇದಿಲ್ಲ ಸಿಲೆಬಸ್ ಅಲ್ಲಿ, ಫಸ್ಟ್ ಚಾಪ್ಟರ್ ಅಲ್ಲಿ ಇತ್ತದು. ಓಕೆ, ಆದ್ರೂ ತಿಳ್ಕೊಳ್ರಿ. ಡೆಂಡ್ರೊಕೆಲಾಮಸ್ ಸ್ಟ್ರಿಕ್ಟಸ್, ಇದು ಪಾರ್ಕ್ ಅಲ್ಲಿ ನಿಮಗೆ ಶೋಗೆ ಬೆಳೆಯುವಂತ ಗಿಡ. ಯಾವುದು? ಡೆಂಡ್ರೊಕೆಲಾಮಸ್. ಓಕೆ, ಆನ್ಸರ್ ಯಾವ್ದು ನಮಗೆ? ಈಗ 2000 ವರ್ಷ ಇತ್ತೀಚೆಗೆ 2000 ವರ್ಷ ಮುಂಚೆ ಸಿಕ್ಕಿರ್ತಕ್ಕಂಥ ಸೀಡ್ ಯಾವುದು ಅಂದ್ರೆ ಫಿಯೋನಿಕ್ಸ್. 15 ಇನ್ ಡೈಥಿಕಸ್ ಅಂತರ್ ಈಚ್ ಪೋಲನ್ ಸ್ಯಾಕ್ ಕಂಟೈನ್ 10,000 ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಹತ್ರ ಒಂದು ಆಂಥರ್ ಇದೆ ಅಂತಂದ್ರೆ ಆ ಆಂಥರ್ ಅಲ್ಲಿ ಎಷ್ಟು ಬ್ಯಾಗ್ ಇರ್ತವೆ? ಬ್ಯಾಗ್ ಎಷ್ಟಿರ್ತವೆ ಅಂತ ನಮಗೆ ಗೊತ್ತಿರ್ಬೇಕು. ಎಷ್ಟು ಬ್ಯಾಗ್ ಇರ್ತವೆ? 4 ಬ್ಯಾಗ್ ಇರ್ತವೆ. ಅದಕ್ಕೆ ಆಂಥರ್ನ ಏನಂತ ಕರೀತಾರೆ? ಸೊ ದಟ್ ಆಂಥರ್ ಇಸ್ ಕಾಲ್ಡ್ ಟೆಟ್ರಾಸ್ಪೊರೆಂಜೆಡ್. ಕ್ವಶನ್ ಏನ್ ಕೊಟ್ಟಿದ್ದಾರೆ? ಈಚ್ ಬ್ಯಾಗ್ ಕಂಟೈನ್ಸ್ 1000 MMC. MMC ಅಂದ್ರೆ ಮೈಕ್ರೋಸ್ಪೋರ್ ಮದರ್ ಸೆಲ್. 1,000 ಇದಾವಂತ ಒಂದ್ ಬ್ಯಾಗ್ ಅಲ್ಲಿ. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೇನ್ ಪ್ರೊಡ್ಯೂಸ್? ಮೈಕ್ರೋಸ್ಪೋರೋಜೆನಿಸಿಸ್ ಗೊತ್ತಿರಬೇಕು. ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ವಿಲ್ ಪ್ರೊಡ್ಯೂಸ್ 4 ಪೋಲನ್ ಗ್ರೇನ್ಸ್. ಹಂಗಾದ್ರೆ ನಾನು ಇದನ್ನ 4ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟು ಬರುತ್ತೆ? 1,000 4ರಿಂದ ಗುಣಿಸಿದ್ರೆ 4,000 ಬರುತ್ತೆ. ಯಾವ್ದಕ್ಕಿದು? ಒಂದ್ ಬ್ಯಾಗಿಗೆ. ಬಹಳ ಜನ ಇಷ್ಟೇ ಲೆಕ್ಕ ಮಾಡಿ ಇದಕ್ಕೆ ಆನ್ಸರ್ ಹಾಕ್ಬಿಡ್ತಾರೆ. 4,000 ರಾಂಗು. ನೆಕ್ಸ್ಟ್ 2 ಲೋಬ್ ಇದೆ. ಒಂದೊಂದು ಲೋಬಲ್ಲಿ 2 ಬ್ಯಾಗ್ ಇದಾವೆ. ಹಂಗಾರೆ ನಾನೇನ್ ಮಾಡ್ಬೇಕು? ಮತ್ತೆ 4ರಿಂದ ಗುಣಿಸ್ಬೇಕು. 4 4 16. 16,000 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ 16ನೇ ಪ್ರಶ್ನೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈ ತರ ಬಹಳ ವರ್ಷ ಕ್ವಶನ್ಗಳನ್ನ ಕೇಳಿದ್ದಾರೆ, ನಂಬರ್ ಚೇಂಜ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ರಿ, ಎಷ್ಟು ಪೋಲನ್ ಸ್ಯಾಕ್ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ಸಾಕು. ಓಕೆ, 16ನೇ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ತುಂಬಾ ಸುಲಭವಾಗಿರುವಂತ ಪ್ರಶ್ನೆ. ಓಕೆ, ಏನೇನು ಒಂದೊಂದೇ ಸ್ಟೇಟ್ಮೆಂಟ್ ನೋಡೋಣ. ಯಾವ್ದಿದು? 16ನೇ ಪ್ರಶ್ನೆ. ಸ್ಟೇಟ್ಮೆಂಟ್ 1. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಸ್ಮೋಗೆಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಗೆಟಿನಗೆಮಿ? ಕ್ಯಾಸ್ಮೋಗೆಮಸ್ ಯಾವಾಗ್ಲೂ ಗೆಟಿನಗೆಮಿನ ತೋರಿಸುತ್ತೆ. ಗೆಟಿನಗೆಮಿ ಒಂದೇ ತೋರಿಸುತ್ತೆ. ಫ್ಲವರ್ ಓಪನ್ ಆಗಿದೆ ಅಂತಂದ್ರೆ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗಿರ್ಬೋದು. ಸೆಲ್ಫ್ ಪಾಲಿನೇಷನ್ ಆಗುವಂತ ಚಾನ್ಸಸ್ ಇದೆ. ಸೊ ನಾನು ನೆಕ್ಸ್ಟ್ ಏನ್ ಹೋಗ್ಬೇಕು? ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಆಲ್ವೇಸ್. ನೋಡ್ರಿ, ಆಲ್ವೇಸ್ ಅಂದ್ರೆ ಒಂದೇ ಕಂಡೀಷನ್. ಇಲ್ಲಿ ಯಾಕೆ ನಾವು ಸರಿ ಅಂತ ಉತ್ತರ ಗಮನಿಸ್ತಿಲ್ಲ ಅಂತಂದ್ರೆ ಇಲ್ಲಿ ಇಟ್ ಆಲ್ಸೋ ಸಪೋರ್ಟ್ಸ್ ಆಟೋಗೆಮಿನೂ ಇದೆ, ಕೊಟ್ಟಿಲ್ಲ ಅವ್ರು ಅದನ್ನ. ತಪ್ಪು. ಕ್ಲಿಸ್ಟೋಗ್ಯಾಮಸ್ ಫ್ಲವರಿಗೆ ಆಲ್ವೇಸ್ ಅಂತ ಕೊಟ್ಟು ಒಂದೇ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಇದೇ ಕರೆಕ್ಟ್ ಆನ್ಸರ್. ಬಿಕಾಸ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಡು ನಾಟ್ ಓಪನ್ ಅಂಡ್ ಇಟ್ ಸಪೋರ್ಟ್ ಓನ್ಲಿ ಒನ್ ಟೈಪ್ ಆಫ್ ಪಾಲಿನೇಷನ್. ಅದು ಯಾವ್ದದು? ಆಟೋಗೆಮಿ. ಸೊ ನೆಕ್ಸ್ಟ್ 16ನೇ ಪ್ರಶ್ನೆ ಆಯ್ತು.
ಆನ್ಸರ್ ನಮಗೆ ಎರಡನೇ ಆಪ್ಷನ್ಗೆ ಸಿಕ್ತು. ಬೇರೆ ಆಪ್ಷನ್ ಓದೋಣ. ನಂತರ 16ರಲ್ಲಿ ಮೂರನೇ ಆಪ್ಷನ್, ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ನೆವರ್ ಎಕ್ಸಿಬಿಟ್ ಆಟೋಗೆಮಿ ಅಂತ ಕೊಟ್ಟಿದ್ದಾರೆ. ತಪ್ಪಿದು. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಂದ್ರೆ ದ ಫ್ಲವರ್ ದಟ್ ಓಪನ್ಸ್ ಡು ನಾಟ್ ಶೋ ಸೆಲ್ಫ್ ಪಾಲಿನೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಯಾಕೆಂದ್ರೆ ತೋರಿಸುತ್ತೆ ಅದು, ಇಫ್ ಬೋತ್ ಆಫ್ ದೆಮ್ ಮೆಚೂರ್ ಅಟ್ ಸೇಮ್ ಟೈಮ್ ದೆನ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಎಕ್ಸಿಬಿಟ್ ಬೋತ್ ಆಟೋಗೆಮಿ ಅಂಡ್ ಗೆಟಿನೋಗೆಮಿ. ಇದು ಆಟೋಗೆಮಿ ಓಕೆ, ಬಟ್ ಇಟ್ ಡು ನಾಟ್ ಸಮ್ ಔಟ್ ಗೆಟಿನೋಮಿ. ಗೆಟಿನೋಮಿ ಅಂದ್ರೆ ಏನು? ಪಾಲಿನೇಷನ್ ಬಿಟ್ವೀನ್ ಫ್ಲವರ್ಸ್ ಬಾರ್ನ್ ಆನ್ ಡಿಫ್ರೆಂಟ್ ಪ್ಲಾಂಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 17ನೇದು, ವಿಚ್ ಅಮಾಂಗ್ ದೀಸ್ ಈಸ್ ನಾಟ್ ಎ ಪೋಸ್ಟ್ ಫರ್ಟಿಲೈಸೇಷನ್ ಅಂತ ಕೇಳಿದೆ. ಅಂದ್ರೆ ಸಂತಾನೋತ್ಪತ್ತಿಯಲ್ಲಿ ವಿಚ್ಛೇದನ ಕ್ರಿಯೆ ಆದ ಮೇಲೆ, ಫರ್ಟಿಲೈಸೇಷನ್ ಆದ್ಮೇಲೆ ನಡೆಯೋದು ಯಾವ್ದು? ಎಂಬ್ರಿಯೋ ಬೆಳೆಯುತ್ತೆ, ಆಮೇಲೆ ಸೀಡ್ ಬೆಳೆಯುತ್ತೆ, ಆಮೇಲೆ ಫ್ರೂಟ್ ಬೆಳೆಯುತ್ತೆ, ಗ್ಯಾಮಿಟ್ ಬೆಳೆಯುತ್ತೆ ಅಂತ ಕೊಟ್ಟಿದ್ದಾರೆ. ಗ್ಯಾಮಿಟ್ ಬೆಳೆಯೋದು ಯಾವಾಗ? ಫರ್ಟಿಲೈಸೇಷನ್ ಆಗೋದ್ಕಿಂತ ಮುಂಚೆ. ಹಂಗಾರೆ ಆನ್ಸರ್ ಯಾವುದು? ಅವ್ರ ಪ್ರಶ್ನೆ ಕೇಳಿರೋದು ನೋಡ್ರಿ, ವಿಚ್ ಅಮಾಂಗ್ ದೀಸ್ ಈಸ್ ನಾಟ್ ಎ ಪೋಸ್ಟ್ ಫರ್ಟಿಲೈಸೇಷನ್. ಪೋಸ್ಟ್ ಅಂದ್ರೆ ನಂತರದ, ಬಟ್ ಇದು ಮೊದಲಿನ ಪ್ರಕ್ರಿಯೆ. ಯಾಕೆಂದ್ರೆ ನಾವು ಸೆಕ್ಸುವಲ್ ರಿಪ್ರೊಡಕ್ಷನ್ ಅಲ್ಲಿ 3 ಭಾಗ ನೋಡ್ತೀವಿ: ಪ್ರೀ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್. ಫಸ್ಟ್ ನಡೆಯುವಂಥದ್ದು ಏನಪ್ಪಾ ಅಂದ್ರೆ ಬೆಳವಣಿಗೆ. ಸೊ ಅದರಲ್ಲಿ ಬರೋದು ಯಾವುದು? ಗ್ಯಾಮಿಟೋಜೆನಿಸಿಸ್. ಮುಂದಿನ ಪ್ರಶ್ನೆ 18, ತುಂಬಾ ಸುಲಭ ಆಗಿರೋ ಪ್ರಶ್ನೆ. ಬಹಳ ಸಲ ಈ ತರದ ಪ್ರಶ್ನೆ ಬಂದಿದೆ ನೋಡ್ರಿ. ಇಲ್ಲಿ ಎ ಟೆಟ್ರಾಪ್ಲಾಯ್ಡ್ ದಟ್ ಕಂಟೈನ್, ನಮಗೆ ಯಾವ ಪ್ಲಾಯ್ಡಿನರ್ ಆಗ್ಲಿ ಇರಲಿ, ಆ ಪೇರೆಂಟ್ಸ್ ಅಲ್ಲಿ ಎಷ್ಟಿದಾವೆ ಕ್ರೋಮೋಸೋಮ್? 48 ಕ್ರೋಮೋಸೋಮ್ ಇದಾವೆ. ಅದು ಯಾವ್ದು ಕೊಟ್ಟಿದ್ದಾರೆ? ನ್ಯೂಸಿಲಸ್ ಅಂತ ಕೊಟ್ಟಿದ್ದಾರೆ. ನ್ಯೂಸಿಲಸ್ ಅಂದ್ರೆ ನಮಗೆ ಮುಂಚೆನೆ ಗೊತ್ತಿರಬೇಕು. ಏನು? ನ್ಯೂಸಿಲಸ್ ರೆಫರ್ಸ್ ಟು ಡಿಪ್ಲಾಯ್ಡ್. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಕ್ರೋಮೋಸೋಮ್ ಇನ್ ಎಗ್. ಎಗ್ ಅಂದ ತಕ್ಷಣ ನಮಗೆ ಏನ್ ನೆನಪು ಬರಬೇಕು? ಹೆಪ್ಲಾಯ್ಡ್. ನೆಕ್ಸ್ಟ್ ಸೈನರ್ಜಿಡ್ ಅಂತ ಕೊಟ್ಟಿದ್ದಾರೆ. ಎಗ್ಗಿನ ಪಕ್ಕ ಇರೋ ಸೆಲ್ಲು ಸೈನರ್ಜಿಡ್. ಅಂದ್ರೆ ಸೈನರ್ಜಿಡ್ ಆಸ್ ವೆಲ್ ಆಸ್ ಎಗ್ ದಟ್ ಕಾಂಟ್ರಿಬ್ಯೂಟ್ ಎಗ್ ಆಪರೇಟರ್ಸ್ ಎಲ್ಲವೂ ಹೆಪ್ಲಾಯ್ಡ್. ಹಂಗಾರೆ ಯಾವ್ದು ಆಪ್ಷನ್ ಹಾಕ್ಬೇಕು? ಹೆಪ್ಲಾಯ್ಡ್ ಅಂದ್ರೆ ಡಿವೈಡೆಡ್ ಬೈ 2. ಅವಾಗ ಆನ್ಸರ್ ಎಷ್ಟು ಬರುತ್ತೆ? ಡಿವೈಡೆಡ್ ಬೈ 2, 24. ಎಲ್ಲಿ ನಂಬರ್ ಕೊಟ್ಟಿದ್ದಾರೆ ನೋಡ್ರಿ, ಎಗ್ಗಿಂದು 24, ಸೈನರ್ಜಿದ್ದು 24. 48 and 48 ಅಂತ ಇದೆ, ರಾಂಗು. ಅದಾದ್ಮೇಲೆ 24 and 24 ಅಂತ ಇದೆ, ಇದು ಸರಿಯಾದ ಉತ್ತರ. 24, 24 ಅಂತ ಇದ್ರೆ ಎರಡೂ 24ರಲ್ಲಿ ಇದಾವೆ. ಮುಂದಿನ ಪ್ರಶ್ನೆ ಯಾವುದು? 19, ಪೋಲನ್ ರೈನ್ಸ್ ಆರ್ ಜನರಲಿ ಸ್ಪೆರಿಕಲ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಪೋಲನ್ ರೈನ್ ಸ್ಟ್ರಕ್ಚರ್ ನೀವು ಓದ್ಕೊಂಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. 25 to 50 ನಂಬರ್ ಎಲ್ಲರೂ ಓದ್ಕೊಂಡಿರ್ತಾರೆ. ಹಂಗಾರೆ ಆನ್ಸರ್ ಯಾವುದು? ಮೈಕ್ರೋ ಅಂತ ಕೊಟ್ಟಿದ್ದಾರೆ, ರಾಂಗು. ಮಿಲಿ ಅಂತ ಕೊಟ್ಟಿದ್ದಾರೆ, ರಾಂಗು. ನ್ಯಾನೋ ಅಂತ ಕೊಟ್ಟಿದ್ದಾರೆ, ರಾಂಗು. ಸೆಂಟಿಮೀಟರ್ ಎಲ್ಲ ರಾಂಗ್ ಹಾಕಿದೆ. ಯಾವ್ದು ಆನ್ಸರ್ ಹಂಗಾರೆ? ಯಾವುದು? ಮೈಕ್ರೋಮೀಟರ್ ಅಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು? ಮೈಕ್ರೋಮೀಟರ್. ಮೈಕ್ರೋ. ಓಕೆ, ಸುಲಭವಾದ ಪ್ರಶ್ನೆ ಇದು ಅಲ್ವಾ? ಅರ್ಥ ಆಯ್ತಾ? ಸೆಂಟಿಮೀಟರ್, ಮೀಟರ್, ಮಿಲಿಮೀಟರ್ ಯಾವ್ದಕ್ಕೆ ಹಾಕ್ಬಾರ್ದು. ಯಾವ್ದು ಕೊಟ್ಟಿದ್ದಾರೆ? ಮೈಕ್ರೋಮೀಟರ್. ಓಕೆ, 20ನೇ ಪ್ರಶ್ನೆ ಚೂರ್ ಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಆಟೋಗೆಮಿ? ಒಂದೊಂದೇ ಆಪ್ಷನ್ ಹೋಗ್ತವಣ. ಫ್ಲವರ್ಸ್ ರಿಕ್ವೈರ್ ಸಿಂಕ್ರನಿ ಇನ್ ದ ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ. ಅಂದ್ರೆ ಇದು ಕಂಡೀಷನ್ ಬೇಕು, ಯಾವ್ದಕ್ಕೆ? ಸಪೋರ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಆಂಥರ್ ಅಂಡ್ ಸ್ಟಿಗ್ಮಾ ಶುಡ್ ಲೈಕ್ ಕ್ಲೋಸ್. ಎರಡೂ ಸರಿಯಾದ ಉತ್ತರ. ಅಂದ್ರೆ ಸಪೋರ್ಟ್ ಮಾಡ್ತವೆ. ಅವ್ರು ಕೇಳಿರೋದೇನು? ಯಾವ ಕಂಡೀಷನ್ ಸಪೋರ್ಟ್ ಮಾಡಲ್ಲ ಅಂತ ಕೇಳಿದ್ರು. ಫ್ಲವರ್ ಶುಡ್ ಬಿ ಬೈಸೆಕ್ಷುವಲ್. ಹೌದು, ಆಟೋಗೆಮಿ ಆಗ್ಬೇಕಪ್ಪ ಅಂದ್ರೆ ಆ ಫ್ಲವರ್ ಒಳಗೆ 2 ಸೆಕ್ಸ್ ಇರ್ಬೇಕು. 3ನೇದು ಇಟ್ ರಿಕ್ವೈರ್ಸ್ ಏಜೆಂಟ್ ಅಂತ ಕೊಟ್ಟಿದ್ರು. ಅಂದ್ರೆ ಆಟೋಗೆಮಿ ಒಂದೇ ಫ್ಲವರ್ ಒಳಗಡೆ ಪೋಲನ್ಸ್ ಆ ಸ್ಟಿಗ್ಮನ್ ಮೇಲೆ ಬರಬೇಕು ಅಂತಂದ್ರೆ ಏಜೆಂಟ್ ಬೇಕು ಅಂತ ಕೊಟ್ಟಿದ್ದಾರೆ. ಅದು ನಮಗೆ ಸಹಮತ ಕೊಡಲ್ಲ. ಓಕೆ, ನಾನು ನಿಮಗೆ ಸುಮಾರು ಒಂದು 20 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀನಿ. ಮುಂದಿನ ಹಂತದಲ್ಲಿ ನಿಮ್ಮ ಕೈಲಿ ಮೆಟೀರಿಯಲ್ ಬರಲಿ, ಆವಾಗ ಇದರ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳು, ಇದಕ್ಕೆ ಸಂಬಂಧಪಟ್ಟ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು.